ಮುಂದುವರಿಸುತ್ತಿದ್ದೇವೆ. ತಿದ್ದಿ ತೀಡಿ ಉತ್ತಮ ಗುಣನಡತೆಯನ್ನು ತುಂಬಿ ಇಂದು ನಾವೆಲ್ಲ ಈ ವೇದಿಕೆಯಲ್ಲಿ ನಿಲ್ಲುವಂತೆ ಒಂದು ದಾರಿಯನ್ನು ಮಾಡಿಕೊಟ್ಟ 1987ರ ಈ ತರಗತಿಯ ವಿದ್ಯಾರ್ಥಿಗಳ ಒಕ್ಕೂಟದ ಉಪಾಧ್ಯಕ್ಷರಾದ ಯಶವಂತ್ ಪಿ ಅಮೀನ್, ಸಂತೋಷ್ ಮಾರ್ಲಾ, ಪ್ರಧಾನ ಕಾರ್ಯದರ್ಶಿಯಾದ ದಯಾನಂದ ಬಂಗೇರ, ಜತೆ ಕಾರ್ಯದರ್ಶಿಯಾದ ಮನೋಹರ ಅಮೀನ್ ಹಾಗೂ ಎಲ್ಲ ಸಹಪಾಠಿಗಳು ನಡೆಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿ. ಪ್ರೀತಿಯ ಗುರುಗಳ ಚರಣ ಕೆರಗುವೆವು. ಪ್ರೌಢ ನೀಡಿ ನೀವು ಹರಸಿ ಹಾರೈಸಿದಿರಿ, ಪ್ರೌಢ ಶಿಕ್ಷಣವನ್ನು ನೀಡಿ ನೀವು ಹರಸಿ ಹಾರೈಸಿದಿರಿ. ನಮ್ಮಯ ಚೇಷ್ಟೆಯ ಸಹಿಸಿಯು ವಿದ್ಯೆಯ, ನಮ್ಮಯ ಚೇಷ್ಟೆಯ ಸಹಿಸಿಯು ವಿದ್ಯೆಯ ಕಲಿಸಿದ ಗುರು ವೃಂದಕ್ಕೆ ನಮಿಸುವೆವು, ಶಿರವಾಗುವೆವು. ಪ್ರೀತಿಯ ಗುರುಗಳ ಚರಣ ಕೆರಗುವೆವು. ಒಮ್ಮೆ ಮರುಕಳಿಸದೆ ಆ ಜೀವನ ಮರೆಯಲಾಗದ ಆ ಸುದಿನ, ಒಮ್ಮೆ ಮರುಕಳಿ ಮರೆಯಲಾಗದ ಸುದಿನ. ಯಾರದು ನಮ್ಮ ಗುರು ಕಾಣಿಕೆಯ ಸ್ವೀಕರಿಸಿ ನೀವಿಂದು ಹರಸಿರಿ ನಮ್ಮಯ ಏಳ್ಗೆಯನೆಂದೆಂದು ಶಿರವಾಗುವೆಯೋ. ಪ್ರೀತಿಯ ಗುರುಗಳ ಚರಣ ಕೆರಗುವೆವು. ಗುರು ಪೌರ್ಣಮಿಯ ಈ ಶುಭ ದಿನದೇ, ಗುರು ಪೌರ್ಣಮಿಯ ಈ ಶುಭ ದಿನದೇ ಗುರುವಂದನೆಯ ಮಾಡುವೆವು ನಾವು, ಶಿರವಾಗುವೆಯೋ. ಪ್ರೀತಿಯ ಗುರುಗಳ ಚರಣ ಕೆರಗುವೆವು, ಶಿರವಾಗುವೆಯೋ. ಪ್ರೀತಿಯ ಗುರುಗಳ ಚರಣ ಕೆರಗುವೆವು. ಜ್ಞಾನಾಂಜನ ಶಲಾಕಾಯ ಚಕ್ಷುರ್ಮೀಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಗುರುಗಳಿಗೂ ಪ್ರಥಮತಃ ಶಿರಬಾಗಿ ನಮಸ್ಕಾರ ಮಾಡುತ್ತಿದ್ದೇನೆ. ಇದೀಗ ನುಡಿನಮನದಂತಹ ಒಂದು ಬಹಳ ಭಾರವಾದ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಇದು ಭಾರ ಏಕೆಂದರೆ ನನಗೆ ಕಲಿಸಿದಂಥ ಕೆಲವು ಗುರುಗಳು ಮತ್ತು ನಮ್ಮೊಟ್ಟಿಗೆ ಕಲಿತಂತಹ ಕೆಲವರು ಸಹಪಾಠಿಗಳು ಇಂದು ನಮ್ಮೊಂದಿಗಿಲ್ಲ. ಅವರ ಅಗಲುವಿಕೆಯಿಂದ ನಮ್ಮ ಮನಸ್ಸು, ನಮ್ಮ ಹೃದಯ ತುಂಬ ಭಾರವಾಗಿದೆ. ಅವರನ್ನು ಸ್ಮರಿಸುವುದು ಅಷ್ಟು ಹಗುರವಾದ ಕೆಲಸವಲ್ಲ. ನಮಗೆ ಮುಖ್ಯೋಪಾಧ್ಯಾಯರಾಗಿದ್ದವರು ಶ್ರೀ ಪಿ ವಿಶ್ವನಾಥರಾವ್ ಸರ್ ಅವರು. ಸರಳ ಸ್ವಭಾವದವರು, ಶಿಸ್ತಿನ ಅಧ್ಯಾಪಕರು. ನಮ್ಮ ಕಾಲದಲ್ಲಿ ಸ್ಕೂಲ್ ಡೇ ಊರಿನ ಜಾತ್ರೆ ಆಗಿರುತ್ತಿತ್ತು. ಅಂತಹ ಸ್ಕೂಲ್ ಡೇಗೆ ಬೇಕಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು. ಅವರಿಂದ ತುಂಬ ಪ್ರತಿಭೆಗಳು ಬೆಳಗಲು ಸಾಧ್ಯವಾಗಿದೆ. ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಈ ಮಹಾನ್ ವ್ಯಕ್ತಿತ್ವಕ್ಕೆ ನಮ್ಮೆಲ್ಲರ ಪರವಾಗಿ ನಮನಗಳು. ಶ್ರೀ ಜೆ ಬಾಲಕೃಷ್ಣ ಸಾರ್ರವರು ನಮಗೆ ಗಣಿತ ಪಾಠವನ್ನು ಮಾಡಿದ್ದಾರೆ. ಅವರು ಸರಳವಾಗಿ ಲೆಕ್ಕಗಳನ್ನು ಕಲಿಸುತ್ತಿದ್ದರು. ನಮ್ಮ ಕಾಲದಲ್ಲಿ ಅವರು ಸಹ ಶಿಕ್ಷಕರಾಗಿದ್ದರು. ನಂತರ ಅವರು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರೂ ಆಗಿದ್ದರು, ಸೇವೆಯನ್ನು ಸಲ್ಲಿಸಿದ್ದಾರೆ. ಬಾಲಕೃಷ್ಣ ಸರ್
ರವರು ದೇವರ ಸಾನ್ನಿಧ್ಯವನ್ನು ಸೇರಿದ್ದಾರೆ. ಈ ಮಹಾನ್ ವ್ಯಕ್ತಿತ್ವಕ್ಕೆ ನಮ್ಮೆಲ್ಲರ ಪರವಾಗಿ ನುಡಿ ನಮನಗಳು. ಶ್ರೀ ಚಂದ್ರಶೇಖರ್ ಸುವರ್ಣರು ನಮಗೆ ಇಂಗ್ಲಿಷ್ ಮತ್ತು ಸಮಾಜ ಪಾಠವನ್ನು ಮಾಡಿದವರು. ನಾವು ಶಾಲೆಗೆ ಸೇರುವ ಮೊದಲು ಶಾಲಾ ಸಂಚಾಲಕರಾಗಿದ್ದರು ಎನ್ನುವುದನ್ನು ಕೇಳಿದ್ದೇವೆ. ಶ್ರೀಯುತರು ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ದೇವಸ್ಥಾನದ ಮಧ್ಯಸ್ಥರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇಂತಹ ಗೌರವಾನ್ವಿತರಿಂದ ನಮ್ಮೊಂದಿಗಿಲ್ಲ. ಈ ಮಹಾನ್ ವ್ಯಕ್ತಿತ್ವಕ್ಕೆ ನಮ್ಮೆಲ್ಲರ ಪರವಾಗಿ ನುಡಿ ನಮನಗಳು. ಶ್ರೀ ಭೋಜ ಮಾಸ್ಟರ್ ಹಿಂದಿ ಪಂಡಿತರು, ಬಹುಮುಖ ಪ್ರತಿಭಾವಂತರು. ಪಾಠ ಮಾಡುವಾಗ ಅವರು ಮಾಡುತ್ತಿದ್ದ ಹಾಸ್ಯವನ್ನು ನಾವು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಅವಧಿಯಲ್ಲಿ ಜಯ ರವೀಂದ್ರರು ಕನ್ನಡ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ಶ್ರೀ ಭೋಜ ಮಾಸ್ಟರ್ ಅವರು ಹುಡುಗರ ತುಳುನಾಟಕವನ್ನು ನಿರ್ದೇಶನ ಮಾಡುತ್ತಿದ್ದರು. ಭೋಜ ಮಾಸ್ಟರು ಅನಿರೀಕ್ಷಿತವಾಗಿ ನಮ್ಮನ್ನು ಅಗಲಿದ್ದಾರೆ. ಸಾಹಿತ್ಯಕ್ಕೆ, ಪಾವನ ಸಾಹಿತ್ಯಕ್ಕೆ ಸೇರಿದ್ದಾರೆ. ಈ ಮಹಾನ್ ಚೇತನಕ್ಕೆ ನಮ್ಮೆಲ್ಲರ ಪರವಾಗಿ ನುಡಿ ನಮನಗಳು. ನಾವು ಅಧ್ಯಾಪಕರನ್ನು ಮಾತ್ರವಲ್ಲ, ನಮ್ಮ ಕೆಲವು ಸಹಪಾಠಿಗಳನ್ನು ಕೂಡ ಕಳೆದುಕೊಂಡಿದ್ದೇವೆ. ಅವರಲ್ಲಿ ದಿವಂಗತ ರಾಜ್ಕುಮಾರ್, ಕೃಷ್ಣಪ್ಪ, ಪದ್ಮನಾಭ, ಚಂದ್ರಹಾಸ, ಶಶಿಮೋಹನ್, ರಾಜೇಶ್, ಶರತ್ ತಿಂಗಲಾಯ, ವಾಮನ, ವಜ್ರಾಕ್ಷಿ. ಇವರೆಲ್ಲರೂ ನಮ್ಮನ್ನೀಗ ನಮ್ಮ ಜೊತೆಗೆ ನಮ್ಮ ಸಹಪಾಠಿಯಾಗಿ ಕಲಿಯುತ್ತಿದ್ದವರು. ನಮ್ಮೊಂದಿಗೆಲ್ಲ ಬಹಳ ಭಾರವಾದ ದುಃಖದಿಂದ ಈ ಮಾತನ್ನು ಹೇಳಲಿಕ್ಕೆ ನನಗೆ ವಿಷಾದ ಉಂಟಾಗ್ತಾ ಇದೆ. ಇವರೆಲ್ಲರೂ ಇನ್ನು ಬಾಳಿ ಬದುಕಬೇಕಾಗಿತ್ತು, ಆದರೆ ಕ್ರೂರ ವಿಧಿ ಇವರನ್ನು ತೆಗೆದುಕೊಂಡಿದೆ. ನಾವೆಲ್ಲ ತರಗತಿಯಲ್ಲಿ ಆಟಗಳಲ್ಲಿ ಒಟ್ಟಿಗೆ ಇರುತ್ತಿದ್ದೆವು. ಈ ಲೋಕದಲ್ಲಿ ಒಟ್ಟಿಗೆ ಇರಬೇಕಾಗಿತ್ತು, ಆದರೆ ಇವರಿಲ್ಲದೆ ನಾವು ದುಃಖಿತರಾಗಿದ್ದೇವೆ. ಕಳೆದುಕೊಂಡಿರುವ ಎಲ್ಲ ಗುರುಗಳು ಮತ್ತು ಸಹಪಾಠಿಗಳ ಆತ್ಮಕ್ಕೆ ನಿಮ್ಮೆಲ್ಲರ ಪರವಾಗಿ ಚಿರಶಾಂತಿಯನ್ನು ಬಯಸುತ್ತೇನೆ. ಇಲ್ಲಿಗೆ ನನಗೆ ಕೊಟ್ಟಿರುವಂತಹ ಬಹುತ್ತು ಭಾರವಾದ ಜವಾಬ್ದಾರಿ ಈ ನುಡಿ ನಮನವನ್ನು ಮುಗಿಸುತ್ತಿದ್ದೇನೆ. ಒಂದೇ ಮಾತರ. ಗುರುವೃಂದದ ಆಶೀರ್ವಚನದ ಸಮಯ. ಶಿಷ್ಯರನ್ನು ಉದ್ದೇಶಿಸಿ ಮಾತನಾಡಲು ಇಚ್ಛಿಸುವ ಶ್ರೀ ಎಂ ವಾಸುದೇವರಾವ್ ಇವರು ಹೇಳಿಕೊಡ್ತಾ ಇದ್ದೇವೆ. ಹರಿ ಓಂ. ಇಂದಿನ ಗುರುವಂದನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿನಿ, ಸುಮಾರು 40 ವರ್ಷಗಳ ನಂತರ ಭೇಟಿಯಾಗ್ತಾ ಇರುವಂತಹ ಅಶ್ವಿನಿ ರಾಯ್ ಇವರಿಗೆ ಅವರನ್ನು ನಾನು ಗೌರವಿಸ್ತಾ ಇದ್ದೇನೆ. ಹಾಗೆಯೇ ದೀಪ ಪ್ರಜ್ವಲನವನ್ನು ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿದಂತಹ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಪೂಜ್ಯರಾದ ಶ್ರೀ ಸುಭಾಷ್ ಪೂಜಾರಿಯವರೇ, ಕರಾವಳಿಯ ಘನತವೆತ್ತ ಉಳ್ಳಾಲ ಮಗುವೀರ ಸಂಘದ ಪ್ರಸ್ತುತ ಅಧ್ಯಕ್ಷರು ಶ್ರೀ ಮನೋಜ್ ಸಾಲಿಯಾನ್ ಅವರೇ, ಹಾಗೆಯೇ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾಗಿರುವಂತಹ ಶ್ರೀಯುತ ರೋಹಿದಾಸ್ ಬಂಗೇರ್ ಅವರೇ, ಪ್ರಾಯ ಆಯಿತು. ಹಾಗೆಯೇ ಪ್ರಸ್ತುತ ನಮ್ಮ ಶಾಲೆಯ ನೇತೃತ್ವವನ್ನು ವಹಿಸಿಕೊಂಡು ಮುನ್ನಡೆಸ್ತಾ ಇರುವಂತಹ ಆತ್ಮೀಯರಾದ ಶ್ರೀಮತಿ ವಿನಯಾ ಟೀಚರ್ ಅವರೇ, ಇಂದಿನ ಸಮಾರಂಭದಲ್ಲಿ ಇದನ್ನೆಲ್ಲ ವೀಕ್ಷಿಸಿ ತಮ್ಮ ವಿದ್ವತ್ ಮೂಲಕ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಹಿತ ನುಡಿಗಳನ್ನು ಹೇಳಿಕೆ ಬಂದಿರುವಂತಹ ಶ್ರೀಯುತ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರೇ, ಕೆಲವು ವರ್ಷಗಳ ನಂತರ ನಾವೆಲ್ಲ ನಿವೃತ್ತಿಯಾಗಿ ಹೋದ ಮೇಲೆ ಇದೀಗ ಮರಳಿ ಬುತ್ತಿಯನ್ನು ಹಿಡ್ಕೊಂಡು ಬಂದಿರುವಂತಹ ನನ್ನ ಸಹೋದ್ಯೋಗಿ ಮಿತ್ರರೇ, ಬುತ್ತಿಯನ್ನು ತಂದಿದ್ದಾರೆ, ನೆನಪಿನ ಬುತ್ತಿಯನ್ನು ತಂದಿದ್ದಾರೆ. ಹಾಗೆಯೇ
40 ವರ್ಷಗಳ ದೀರ್ಘ ಬದುಕನ್ನು ನಿರ್ವಹಿಸಿ ಇದೀಗ ಮರಳಿ ಶಾಲೆಗೆ ಹೆಜ್ಜೆ ಇಟ್ಟು ಬಂದಿರುವಂತಹ ನನ್ನ ಒಲವಿನ ಹಿರಿಯ ವಿದ್ಯಾರ್ಥಿಗಳೇ ಮತ್ತು ಉಳ್ಳಾಲ ಮೊಗವೀರ ಸಂಘದ ಗೌರವಾನ್ವಿತ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಸದಾನಂದ ಬಂಗೇರವರೇ, ಈ ಕಾರ್ಯಕ್ರಮಕ್ಕೆ ಪ್ರೀತಿ ಬಂದಿರುವಂತಹ ಎಲ್ಲ ಶಿಕ್ಷಕ ಮಿತ್ರರೇ ಹಾಗೂ ಅಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೋಡಿದ ನಂತರ ನನಗೆ ಇದೇನು ಕನಸು ಅಥವಾ ನನಸು, ಯಾಕೆ ಹೇಳಿದ್ರೆ ಮೈ ಚಿವುಟಿಕೊಂಡು ನೋಡ್ತೇನೆ, ಹೌದಾ 40 ವರ್ಷಗಳ ಹಿಂದಿನ ಆ ವಿದ್ಯಾರ್ಥಿಗಳು ಮತ್ತೊಮ್ಮೆ ಶಾಲೆಗೆ ಬಂದು ನಮ್ಮನ್ನೆಲ್ಲ ಕಾಣಬೇಕು, ಶಿಕ್ಷಕರನ್ನು ಕಾಣಬೇಕು, ಅವರ ಆಶೀರ್ವಾದವನ್ನು ಪಡೆಯಬೇಕು, ನಮ್ಮ ಶಾಲೆಗೆ ಹೋಗಬೇಕು, ನಮ್ಮ ಸಹಪಾಠಿಗಳನ್ನು ಭೇಟಿಯಾಗಬೇಕು, ಈ ಉದ್ದೇಶದಿಂದ ಓಡೋಡಿ ಬಂದಿದ್ದೀರಿ ನೀವೆಲ್ಲ. ನಿಜವಾಗಿ ಇದು ಒಂದು ರೀತಿಯಲ್ಲಿ ಪುಣ್ಯದ ದಿವಸ. ಗುರುವಂದನೆ ಅದು ಸದಾ ಇರುವಂಥದ್ದು. ಆದರೆ ಗುರು ಪೂರ್ಣಿಮೆಯ ಆ ನೆನಪಿನಲ್ಲಿ ನೀವೆಲ್ಲ ಒಟ್ಟಾಗಿ ಶಾಲೆಗೆ ಬಂದಿದ್ದೀರಿ. ಇದು ಸಾಮಾನ್ಯವಾದಂತಹ ಸಾಧನೆ ಅಲ್ಲ. ಇದಕ್ಕೆ ಬಹಳಷ್ಟು ತಯಾರಿಯನ್ನು ಮಾಡಿದ್ದೀರಿ. ನಿಮ್ಮಲ್ಲಿ ಈಗೆಲ್ಲ ಮದುವೆಯಾಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಕೆಲವರೆಲ್ಲ ಅಜ್ಜ ಅಜ್ಜಿಯರು ಕೂಡ ಇರಬಹುದು, ನನಗೆ ಗೊತ್ತಿಲ್ಲ. ಬಹಳ ಸಂತೋಷ. ಹಾಗೆಯೇ ಈ 60 ದಾಟಿದ 70, 80 ದಾಟಿದ ಶಿಕ್ಷಕರಿದ್ದಾರೆ. ಇವರೆಲ್ಲರ ಒಂದು ಸಮಾಗಮ ಇದೆಯಲ್ಲ, ಇದು ಅತ್ಯಂತ ಪವಿತ್ರವಾದ ಸಮಾಗಮ, ಅತ್ಯಂತ ಸಾರ್ಥಕವಾದ ಸಮಾಗಮ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ನನ್ನ ಶಾಲೆಯ ಬಗ್ಗೆ ಹೆಮ್ಮೆಯ ನುಡಿಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಈ ಶಾಲೆ ಭಾರತ್ ಪ್ರೌಢಶಾಲೆ ಉಳ್ಳಾಲ ಮೊಗವೀರ ಸಂಘದ ಅಧೀನ ಸಂಸ್ಥೆ. ವೀರ ರಾಣಿ ಅಬ್ಬಕ್ಕಳ ಭುಜಕ್ಕೆ ಬಲಕೊಟ್ಟ ಮೊಗವೀರರು 500 ವರ್ಷಗಳ ಹಿಂದೆಯೇ ಚಾವಡಿಯಲ್ಲಿ ಮಾತನಾಡಿಕೊಂಡು ಊರಿನ ರಕ್ಷಣೆಯ ಕೆಲಸಗಳನ್ನು ಮಾಡ್ತಾ ಇದ್ದರು. ಅಂತಹವರು ಶಿಕ್ಷಣ ಸಂಸ್ಥೆಗಳನ್ನು ಮುನ್ನಡೆಸುವ ದೃಷ್ಟಿಯಿಂದ ಸಮಾಜದ ಬೆಳವಣಿಗೆಯನ್ನು ಗಮನಿಸುವ ದೃಷ್ಟಿಯಿಂದ 1924ರಲ್ಲಿ 1 ಶತಮಾನದ ಹಿಂದೆ ಉಳ್ಳಾಲ ಮೊಗವೀರ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕಾಗಿ ನಾವೆಲ್ಲ ಕೈಚಪ್ಪಾಳೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. 100 ವರ್ಷಗಳಿದಂತಹ ಉಳ್ಳಾಲ ಮೊಗವೀರ ಸಂಘ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಆ ಸಂಭ್ರಮದ ಸಮಯದಲ್ಲಿಯೇ ನೀವು ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಬಹಳ ಸಂತೋಷವಾಯಿತು. ಉಳ್ಳಾಲ ಮೊಗವೀರ ಸಂಘದ ಬಗ್ಗೆ ಅಂದರೆ ನಮ್ಮ ಈ ಶಾಲೆಯನ್ನು ಮುನ್ನಡೆಸುವ ಸಂಸ್ಥೆಯ ಬಗ್ಗೆ ಮತ್ತೊಂದು ಹೆಮ್ಮೆ ಅಂತ ಹೇಳಿದರೆ, ನಮ್ಮ ಸರ್ಕಾರ, ನಮ್ಮ ದೇಶ ಸ್ವಾತಂತ್ರ್ಯ ಬಂದ ನಂತರ 1950ರಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತಂದಿದೆ. ಆದರೆ ನಾವು ಯಾಕೆ ಹೆಮ್ಮೆ ಪಡಬೇಕು? ಒಂದು ಇತಿಹಾಸವನ್ನು ಉಳ್ಳಾಲ ಮೊಗವೀರ ಸಂಘ ನಿರ್ಮಾಣ ಮಾಡಿದೆ. 1947ರಲ್ಲಿ ನಮ್ಮ ಸಂವಿಧಾನ ರಚನೆ ಆಗುವ ಮೊದಲೇ ತಮ್ಮ ಸಮಾಜದಲ್ಲಿ ಕಡ್ಡಾಯ ಶಿಕ್ಷಣವನ್ನು ಅನುಷ್ಠಾನಕ್ಕೆ ತಂದಿರುವಂತಹ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಒಂದು ಅದ್ಭುತವಾದ ಐತಿಹಾಸಿಕ ಘಟನೆಯನ್ನು ನಡೆಸಿದೆ ನಮ್ಮ ಸಂಸ್ಥೆ ಉಳ್ಳಾಲ ಮೊಗವೀರ ಸಂಘ. ಅದಕ್ಕಾಗಿ ನಾವು ಸಂತೋಷಪಡ್ತೇವೆ. ಅಂತಹ ಒಂದು ಸಂಸ್ಥೆ ನಾವೆಲ್ಲ ಈ 40 ವರ್ಷದ ಹಿಂದೆ ನೋಡುವಾಗ ಇಲ್ಲಿ ಎಲ್ ಆಕಾರದಲ್ಲಿ ಶಾಲೆ ಇತ್ತು. ನೀವೆಲ್ಲ ಗಮನಿಸಿದ್ದೀರಿ. ಈ ಶಾಲೆಯಲ್ಲಿ
8ನೇ 3 ತರಗತಿಗಳು, 9ನೇ 3, 10ನೇ 2, ಸುಮಾರು 800 ವಿದ್ಯಾರ್ಥಿಗಳು ತುಂಬಿ ತುಳುಕುತ್ತಿದ್ದಂತಹ ಶಾಲೆ. ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಬೆಂಚ್ ಡೆಸ್ಕ್ ಸರಿ ಇರಲಿಲ್ಲ. ಅಂತಹ ಒಂದು ಶಿಕ್ಷಣ ಸಂಸ್ಥೆ ಈಗ ಎಷ್ಟು ಚಿಗುರಿದೆ, ಬೆಳೆದಿದೆ, ಅಭಿವೃದ್ಧಿ ಆಗಿದೆ. ಈ ಸಂಸ್ಥೆಯ ಕಟ್ಟಡವನ್ನು ನೋಡಿದರೆ ಗೊತ್ತಾಗ್ತದೆ. ಆದರೆ ನಾವು ನೆನಪಿನಲ್ಲಿಡಬೇಕು, ಈ ಸಂಸ್ಥೆ ಸುಮ್ಮನೆ ಬೆಳೆಯಲಿಲ್ಲ. ಉಳ್ಳಾಲ ಮೊಗವೀರ ಸಮಾಜದವರ ಬೆವರ ಹನಿಯಿಂದ ತಮ್ಮ ದುಡಿಮೆಯ ಒಂದು ಪಾಲನ್ನ ಶಾಲೆಗಾಗಿ ಮೀಸಲಿಟ್ಟು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಆದ್ದರಿಂದ ನಾವು ಈ ಸಂಸ್ಥೆಯ ಬಗ್ಗೆ ಹೆಮ್ಮೆ ಪಡಬೇಕಾಗಿದೆ. ನಾನು ನನ್ನ ಸಹೋದ್ಯೋಗಿಗಳ ಬಗ್ಗೆ ಹೆಮ್ಮೆ ಪಡ್ತೇನೆ. ಸನ್ಮಾನ್ಯರಾದ ಪಿ ವಿಶ್ವನಾಥರಾವ್ ಶಾಲೆಯ ಆಡಳಿತವನ್ನು ಬಹಳ ಉತ್ತಮವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆಯೇ ಶ್ರೀಯುತ ಜೆ ಬಾಲಕೃಷ್ಣರು ಅವರ ನೇತೃತ್ವದಲ್ಲಿ ಶಾಲೆ ನಡೆದಿದೆ. ಅವರ ಕಾಲದಲ್ಲಿ ಜೂನಿಯರ್ ಕಾಲೇಜ್ ಆಗಿದೆ. ಆನಂತರ ಚಂದ್ರಶೇಖರ್ ಸುವರ್ಣರು ಅವರು ಕೂಡ ಶಾಲೆಯಲ್ಲಿ ದುಡಿದಿದ್ದಾರೆ. ಮತ್ತು ಭೋಜ ಮಾಸ್ಟರ್ ಅವರು ಯಾವಾಗಲೂ ಅತ್ಯಂತ ಚಟುವಟಿಕೆಯಿಂದ ಇರುತ್ತಿದ್ದಂತಹ ಭೋಜ ಮಾಸ್ಟರ್, ಇವರನ್ನೆಲ್ಲ ನಾವು ಕಳ್ಕೊಂಡಿದ್ದೇವೆ. ಅವರೆಲ್ಲ ಮಹಾನ್ ಶಿಕ್ಷಕರು ನಿಜವಾಗಿ. ಪ್ರಸ್ತುತ ನನ್ನೊಟ್ಟಿಗೆ ಇರುವಂತಹ ಹಿರಿಯ ಮುಖ್ಯ ಶಿಕ್ಷಕರು ಶ್ರೀಯುತ ನರಸಿಂಹ ಕಲ್ಲರಾಯರಿದ್ದಾರೆ. ಆ ಕಾಲದಲ್ಲಿ ಗಣಿತವನ್ನು ಕಬ್ಬಿಣದ ಕಡಲೆ ಅಂತ ಹೇಳ್ತಾ ಇದ್ರು. ಆ ಕಬ್ಬಿಣದ ಕಡಲೆಯನ್ನ ಗುದ್ದಿ ಹುಡಿ ಮಾಡಿ ಮಕ್ಕಳಿಗೆ ರಸಾಯನವಾಗಿ ಕೊಡ್ತಾ ಇದ್ರು. ಎಷ್ಟು ಮಕ್ಕಳು ನಮ್ಮ ಶಾಲೆಯಲ್ಲಿ ಗಣಿತದಲ್ಲಿ ಅವರು ಪಾಸಾಗಿ ಹೋಗಿದ್ದಾರೆ. ಹಾಗೆಯೇ ನಾವು ಗಮನಿಸಿದ ಹಾಗೆ ರಾಜಗೋಪಾಲ್ ಕಲ್ಲರಾಯರಿದ್ದಾರೆ. ಅವರು ತುಂಬಿದ ಕೊಡ ತುಳುಕುವುದಿಲ್ಲ ಅಂತ 100ಕ್ಕೆ 100 ಮಕ್ಕಳು ಪಾಸ್ ಆಗ್ತಾ ಇದ್ರು. ಯಾಕೆ? ಅವರ ಆ ಸಾಧನೆಯಿಂದ. ಮತ್ತೆ ಜಯರಾಮ್ ಶೆಟ್ಟಿ ಇದ್ದಾರೆ, ನಮ್ಮ ಸನ್ಮಾನ್ಯ ಜಯರಾಮ್ ಶೆಟ್ರು ತುಂಬಾ ಇಷ್ಟಪಡ್ತಾ ಇದ್ರು. ಆ ಪೀರಿಯಡ್ ಅಲ್ಲಿ ಅವರು ಪಾಠ ಮಾಡುತ್ತಿದ್ದಂತಹ ವಿಧಾನ ನಿಜವಾಗಿ ಬಹಳಷ್ಟು ಮೆಚ್ಚತಕ್ಕದ್ದು. ಹಾಗೆಯೇ ಅವರು, ನಾನು ಕಲಾವಲ್ಲಭರು ಅಂತ ಸಹ ಕೇಳಿದ್ದೇನೆ. ಬಹುಶಃ ನಮ್ಮ ಶಾಲೆಯಲ್ಲಿ ಒಂದು ಯಕ್ಷಗಾನ ನಾನು ಬರುವುದು ಕ್ಷಮಿಸಿ ತಪ್ಪಿದರೆ. ಶ್ರೀಯುತ ರಾಜಗೋಪಾಲ್ ಪ್ರತಿಭೆ, ಅವರು ಊರಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಇರ್ತಾರೆ, ಭಜನೆ ಮಾಡ್ತಾರೆ, ಶಾಲೆಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತಾರೆ. ಬಹಳ ಸರಳ ಜೀವಿ ಆಗಿ ಮಕ್ಕಳಿಗೆ ಕಲಿಸ್ತಾ ಇದ್ರು. ಅವರ ಬಗ್ಗೆ ಅಂದ್ರೆ ಇಂಗ್ಲಿಷನ್ನು ಕೂಡ ಅವರು ಕಲಿಸಿದ್ದಾರೆ. ಅದನ್ನು ನಾವು ಮೆಚ್ಚಿಕೊಳ್ಬೇಕಾಗ್ತದೆ. ಹಿಂದಿ ಸಹ ಮಾಡಿದ್ದಾರೆ, ಡ್ರಾಯಿಂಗ್ ಸಹ ಮಾಡಿದ್ದಾರೆ ಅಂತ ನಮ್ಮ ಹಿರಿಯ ವಿದ್ಯಾರ್ಥಿ ಹೇಳ್ತಾ ಇದ್ದಾರೆ. ಹಾಗೆಯೇ ನಾಗವೇಣಿ ಟೀಚರ್, ನಾನು ಮತ್ತೆ ಅವರು ಒಂದು 6 ವರ್ಷ ಅಂತರದಲ್ಲಿ ಶಾಲೆಗೆ ಸೇರಿದ್ರು. ಅವರಂದ್ರೆ ಆಗ ಒಂದು ರೀತಿಯಲ್ಲಿ ಈ ತುಂಬಾ ಅತ್ಯಂತ ಚಟುವಟಿಕೆಯಿಂದ ಇರುತ್ತಿದ್ದಂತಹವರು ನಾಗವೇಣಿ ಟೀಚರ್. ಮಕ್ಕಳ ಅಲ್ಲಿ ಯಾವ್ದಾದ್ರೂ ಪರೀಕ್ಷೆ ಆದ್ರೆ ಮರುದಿವಸವೇ ಮಕ್ಕಳಿಗೆ ಪೇಪರ್ ಕೊಡ್ಬೇಕು, ಅಷ್ಟು ಬೇಗ ಕೆಲಸವನ್ನು ಮಾಡ್ತಾ ಇದ್ರು. ಬಹಳಷ್ಟು ಉತ್ಸಾಹ ಅವರಿಗೆ. ತಮ್ಮ ಅನಾರೋಗ್ಯದ ನಡುವೆ ಕೂಡ ಶಾಲೆಯನ್ನ ಮುನ್ನಡೆಸಿದ್ದಾರೆ. ನಿಜವಾಗಿ ಅವರಿಗೆ. ಹಾಗೂ ನಮಿರಾಜ್ ಸರ್ ಅವರ ಬಗ್ಗೆ ನಾನು ಹೇಳಲೇಬೇಕು. ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಸಂದರ್ಭದಲ್ಲಿ ಮಾತು ಬಂದಿದೆ. ವಿಜಯನಗರದ ಒಬ್ಬ ಮಂತ್ರಿ, ಅವನ ಶಾಸನದಲ್ಲಿ ಲಕ್ಷ್ಮೀಧರ ಮಾತ್ಯ ಅಂತ ಒಂದು ಶಾಸನ. ಮಗುವಿಗೆ ಹಾಲು ಉಣಿಸುತ್ತಾ ಬುದ್ಧಿಮಾತುಗಳನ್ನು ಹೇಳ್ತಾಳೆ. ಅದು ರಾಜಮಾತೆ ಅವಳು. ಏನು ಬುದ್ಧಿಮಾತು ಹೇಳ್ತಾಳೆ? ಮಗು, ಚಿಕ್ಕ ಮಗು, ಆ ಮಗುವಿಗೆ ಕೆರೆಯಂ ಕಟ್ಟಿಸು, ಬಾವಿಯಂ ತೆಗೆಸು, ಅನಾಥ ಮಕ್ಕಳಂ ಕಾಪಾಡು, ಹೀಗೆಲ್ಲ ಬುದ್ಧಿಮಾತುಗಳನ್ನು ಹೇಳ್ತಾಳೆ ಹಾಲು ಕುಡಿಸುತ್ತಾ.
ನಮ್ಮ ನಮೀರಾ ಸರ್ ಅವರು ಇಡೀ ತೋಟಕ್ಕೆ ಕರೆದುಕೊಂಡು ಹೋಗ್ತಾ ಜೀವನ ಪಾಠವನ್ನೇ ಮಕ್ಕಳಿಗೆ ಕಲಿಸಿದ್ದಾರೆ. ನಿಜವಾಗಿ ನಾವು ಗಮನಿಸಬೇಕು, ಪ್ರತಿಯೊಬ್ಬರಿಗೆ ಅವರು ಹೇಗಿರಬೇಕು ಎನ್ನುವುದರ ಬಗ್ಗೆ ಅವರು ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಅನ್ಸೂಯ ಟೀಚರ್ ಅವರಿದ್ದಾರೆ, ಅವರ ಬಗ್ಗೆ ಹೇಳುವುದಾದ್ರೆ ಕ್ಲಾಸ್ನಲ್ಲಿ ಪಾಠ ಆದ ನಂತರ ಮಕ್ಕಳನ್ನು ನೋಡಬೇಕು, ಅವರನ್ನು ಬೆನ್ನಟ್ಟಿಕೊಂಡು ಬರ್ತಾ ಇತ್ತು. ಅವರ ತರಗತಿ ಅಂತ ಹೇಳಿದ್ರೆ ಅಷ್ಟೊಂದು ಪ್ರೀತಿ ಮಕ್ಕಳಿಗೆ. ಹಾಗೆ ತುಕಾರಾಮ್ ಸರ್ ಅವರು ನಾನು ಬಂದ ಹೊಸತರಲ್ಲಿ 1 ವರ್ಷದ ನಂತರ ಅವರು ಬಂದರು. ಮಕ್ಕಳಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಸಿಕ್ಕುವ ಹಾಗೆ ಕ್ರೀಡಾಪಟುಗಳನ್ನು ತಯಾರು ಮಾಡಿದ್ದಾರೆ ಶ್ರೀಯುತ ತುಕಾರಾಮ್ ಸರ್ ಅವರು. ಹಾಗೆಯೇ ಅವರು ಮಾತ್ರ ಅಲ್ಲ, ನಮ್ಮ ಕಚೇರಿ ಸಿಬ್ಬಂದಿಯವರಾದಂತಹ ಸುಂದರ್ ಶ್ರೀಯವರು ಹಿರಿಯರಾಗಿ ಎಲ್ಲರಿಗೂ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದರು. ಮತ್ತು ನಾವು ಗಮನಿಸಿದ ಹಾಗೆ ಶ್ರೀಯುತ ಗಂಗಾಧರ್ ಸುವರ್ಣರು ಅವರು ನಿಜವಾಗಿ ನಾನು ಗಮನಿಸಿದಾಗ ಅವರನ್ನು ನಾವು ಕ್ಲಾರ್ಕ್ ಅಂತ ಭಾವಿಸ್ತಾ ಇರಲಿಲ್ಲ. ಅವರು ಒಂದು ರೀತಿಯಲ್ಲಿ ಟೀಚಿಂಗ್ ಸ್ಟಾಫ್. ಯಾಕೆ ಹೇಳಿದ್ರೆ ಶಾಲೆಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದರು. ಸ್ಕೂಲ್ ಡೇ ಅಂತ ಹೇಳಿದ್ರೆ ಅವರ ಪಾತ್ರ ಇಲ್ಲದಿಲ್ಲ, ಎಲ್ಲದರಲ್ಲಿ ಕೂಡ ಇದ್ದಾರೆ. ಆ ರೀತಿಯಲ್ಲಿ ಅವರು ಭಾಗವಹಿಸ್ತಾ ಇದ್ದರು. ಯಾರನ್ನಾದರೂ ಅಧ್ಯಾಪಕರನ್ನು ಬಿಟ್ಟಿದ್ದೇನೋ ನನಗೆ ಗೊತ್ತಿಲ್ಲ. ಹಾಗೆಯೇ ಕಚೇರಿ ಸಿಬ್ಬಂದಿಯಲ್ಲಿ ಮೀನಾಕ್ಷಿ ಅವರು ಬರಬೇಕಾಗಿತ್ತು, ಬಹುಶಃ ಏನೋ ಕಾರಣದಿಂದ ಬರಲಿಲ್ಲ. ಅವರು ಕೂಡ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ರು. ಈ ಕಾರಣದಿಂದ ನನ್ನ ಈ ಸಹೋದ್ಯೋಗಿಗಳ ತಂಡ ಇದೆಯಲ್ಲ, ಅದರ ಬಗ್ಗೆ ಬಹಳ ಬಹಳ ಹೆಮ್ಮೆ ಇದೆ. ನಮ್ಮ ತಂಡದಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯ ಕಳಂಕ ಇಲ್ಲ, ಕಪ್ಪು ಚುಕ್ಕೆ ಇಲ್ಲ. ಈ ರೀತಿಯ ಒಂದು ಸಮುದಾಯವನ್ನು ನಾವು ಹೊಂದಿದ್ದೇವೆ. ವಿದ್ಯಾರ್ಥಿಗಳ ಬಗ್ಗೆ ಹೇಳುವುದಾದರೆ ನನಗೆ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಹೆಮ್ಮೆ. ನಾನು ನಾನು 500 ಕಿಲೋಮೀಟರ್ಗಳ ದೂರದ ತುಮಕೂರಿನ ಸಮೀಪ ಒಂದು ಚಿಕ್ಕ ಹಳ್ಳಿ, ನಾದೂರು ಅಂತ ಒಂದು ಚಿಕ್ಕ ಹಳ್ಳಿ, ಒಂದು 200 ಮನೆ ಇರುವಂತೆ. 500 ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದು ನನಗೆ ಹೆಮ್ಮೆ. ಯಾಕೆ ಹೇಳಿದರೆ ಮಕ್ಕಳನ್ನು ನೋಡುವಾಗ ನಾನು 40 ಕಿಲೋ ಇದ್ದರೆ ಅವರು 60 ಕಿಲೋ ಇದ್ದಾರೆ. ದೇವರು ಇವರನ್ನು ಹೇಗೆ ಸುಧಾರಿಸುವುದು? ಆದರೆ ಆಶ್ಚರ್ಯ, ಈ ಶಾಲೆಯ ಮಕ್ಕಳು ಗಾತ್ರದಲ್ಲಿ ದೊಡ್ಡದಿದ್ರೂ ಕೂಡ ಬಾಗಿ ನಡೆದುಕೊಳ್ತಾ ಇದ್ರು. ಅದಕ್ಕಾಗಿ ನಾನು ತುಂಬಾ ಹೆಮ್ಮೆ ಪಟ್ಟಿದ್ದೇನೆ. ಆ ಸಂದರ್ಭದಲ್ಲಿ ನನ್ನ ಭಾಷೆ, ನನ್ನ ಶೈಲಿ, ನನ್ನ ರೀತಿ ಎಷ್ಟೋ ಮಕ್ಕಳಿಗೆ ನಗು ತಂದಿದೆ. ನನ್ನ ಪಾಠ ನಗು ತಂದಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನನಗೆ ಬಹಳಷ್ಟು ಗೌರವ ಕೊಡ್ತಾ ಇತ್ತು. ಹಾಗೆ ನೀವೆಲ್ಲ ಗಮನಿಸುವಾಗ ಒಬ್ಬ ಶಿಕ್ಷಕನಿಗೆ ಹೆಮ್ಮೆ ಅಥವಾ ಸಂತೋಷ ಆಗುವುದು ಯಾವಾಗ? ಮಕ್ಕಳು, ತನ್ನ ವಿದ್ಯಾರ್ಥಿಗಳು ಏನಾದರೂ ಹಣ ಕೊಟ್ಟರೆ, ಸಂಪತ್ತನ್ನು ನೀಡಿದರೆ, ಉಡುಗೊರೆ ಕೊಟ್ಟದ್ದೇ ಆದರೆ ಅದಕ್ಕೆ ಖಂಡಿತವಾಗಿಯೂ ಯಾವ ಶಿಕ್ಷಕರು ಅದನ್ನು ನಿರೀಕ್ಷೆ ಮಾಡುವುದಿಲ್ಲ. ನಮ್ಮ ವಿದ್ಯಾರ್ಥಿ ನನಗಿಂತ ಎತ್ತರ ಬೆಳಿಬೇಕು. ಅದು ಜ್ಞಾನದಲ್ಲಿ, ಗುಣದಲ್ಲಿ, ಸಮಾಜದಲ್ಲಿ, ಎಲ್ಲ ರೀತಿಯಲ್ಲಿಯೂ ನಮಗಿಂತ ಎತ್ತರ ಬೆಳೆದಾಗ ಖಂಡಿತವಾಗಿಯೂ ಆ ಶಿಕ್ಷಕರು ತಮ್ಮ ಜೀವನ ಸಾರ್ಥಕ ಅಂತ ಭಾವಿಸಿಕೊಳ್ತಾರೆ. ಅಂತಹ ಸಾರ್ಥಕವನ್ನು ನಾವು ಪಡ್ಕೊಂಡಿದ್ದೇವೆ. ನಮ್ಮ ಶಾಲೆಯಲ್ಲಿ ಕಲಿತವರ ಅನೇಕರು ಪ್ರತಿಭಾನ್ವಿತರಿದ್ದೀರಿ. ಜೀವನವುಳ್ಳ ನಾಟಕ ರಂಗದಲ್ಲಿ ಅವರು ಎಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆಲ್ಲ ನಾವು ಸುರತ್ಕಲ್ಲಿಗೆ ಚಿಕ್ಕ ಛದ್ಮವೇಶಕ್ಕೆಲ್ಲ ಹೋಗ್ತಾ ಇದ್ದೇವೆ. ಅನೇಕ ಮಕ್ಕಳು ನಾವು ಈ ರೀತಿಯಲ್ಲಿ ಅಂದರೆ ಗಮನಿಸಬೇಕಾದ್ದು, ಮಕ್ಕಳು ಅವರು ಎಷ್ಟು ಸಂಪಾದನೆ ಮಾಡ್ತಾರೆ ಎನ್ನುವುದಕ್ಕಿಂತ ಎಷ್ಟು ಸಂಸ್ಕಾರವಂತರಾಗಿದ್ದಾರೆ ಎನ್ನುವುದು ಬಹಳ ಮುಖ್ಯ. ಇಂದಿನ ಈ ಕಾರ್ಯಕ್ರಮವನ್ನು ನೋಡುವಾಗ ನಮ್ಮ ಹೃದಯ ತುಂಬಿ ಬಂದಿದೆ. ನಿಮ್ಮ ಸಂಸ್ಕಾರ, ನಿಮ್ಮ ರೀತಿ, ನಿಮ್ಮ ಆಲೋಚನೆ, ಗೌರವಿಸುವ ಮನೋಭಾವ
ಇದನ್ನೆಲ್ಲ ನೋಡುವಾಗ ಮತ್ತೆ ಏನು ಬೇಕಾಗಿಲ್ಲ, ಖಂಡಿತವಾಗಿ ಏನು ಬೇಡ. ನಮ್ಮ ಈ ಪ್ರಾಯ ಆಗುವಾಗ ಈಗ 70-80 ಎಲ್ಲ ಕಳೆಯುವಾಗ ಗೊತ್ತಾಗ್ತದೆ ಸಮಾಜದಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ನಿಜ. ಹಣ ಖಂಡಿತವಾಗಿಯೂ ಅದು ನಮಗೆ ಏನಕ್ಕೂ ಪ್ರಯೋಜನಕ್ಕೆ ಯಾವುದಕ್ಕೂ ಬರುವುದಿಲ್ಲ. ಯಾಕೆ ಹೇಳಿದ್ರೆ ಏನಾದರೂ ಕಾಯಿಲೆ ಆಗಿರುವಾಗ ಹಣ ಕೊಡ್ತೇವೆ ಅಂದ್ರೆ ಗುಣಪಡಿಸಲಿಕ್ಕೆ ಡಾಕ್ಟರ್ಗೆ ಸಹ ಗುಣಪಡಿಸಲಿಕ್ಕೆ ಆಗುವುದಿಲ್ಲ. ಆ ರೀತಿಯ ಕಾಯಿಲೆಗಳಿರ್ಬೋದು, ಹಣ ಇರ್ಬೋದು. ಮೊನ್ನೆ ಅಪಹರಣ ಅಂತ ಒಬ್ಬರು ಇವರು ಹೋದ್ರಲ್ಲ, ಏನು ಬಂತು, ಎಷ್ಟು ಹಣ ಇದ್ರೂ ಕೂಡ ಪ್ರಯೋಜನ ಇಲ್ಲ. ಜೀವನ ಹೇಗೆ ಸಾರ್ಥಕ ಆಗುವುದು? ನಮ್ಮ ಸಂಸ್ಕಾರದಿಂದ, ನಮ್ಮ ಗುಣಗಳಿಂದ. ನನ್ನ ವಿದ್ಯಾರ್ಥಿಗಳು ಅಂತಹ, ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಅಂತಹ ಸಂಸ್ಕಾರವನ್ನು ಹೊಂದಿದ್ದಾರೆ. ಅದಕ್ಕಾಗಿ ನಾನು ಸಂತೋಷ ಪಡ್ತೇನೆ, ಹೆಮ್ಮೆ ಪಡ್ತೇನೆ. ನಮ್ಮ ವಿದ್ಯಾರ್ಥಿಗಳನ್ನು ಗಮನಿಸಿದಾಗ ನಿಜವಾಗಿ ನಮ್ಮ ಶಾಲೆ, ನಮ್ಮ ಆಡಳಿತ ಮಂಡಳಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕೆ ಹೇಳಿದರೆ ತುಂಬ ಬಡ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ರು. ಮನೆಯಲ್ಲಿ 2 ಮಕ್ಕಳಿದ್ರೆ ಒಳ್ಳೆ ಕಲಿವೈತಾನ ಮತ್ತೊಂದು ಶಾಲೆಗೆ ಹಾಕ್ಬೋದು, ಸ್ವಲ್ಪ ಹಣ ಊಟ ಬೇರೆ ಶಾಲೆಗೆ ಹಾಕ್ಬೋದು, ಫೀಸ್ ಕಟ್ಟಲಿಕ್ಕೆ ಆಗುದಿಲ್ವಾ ಈ ಶಾಲೆಗೆ ಹಾಕ್ಬೋದು. ಆ ರೀತಿಯಲ್ಲಿ ನಮ್ಮ ಶಾಲೆಗೆ ಬಂದಂತಹ ಮಕ್ಕಳು, ಒಬ್ಬ ವಿದ್ಯಾರ್ಥಿ ಮಂಗಳೂರಿನ ಒಬ್ಬ ಪ್ರತಿಷ್ಠಿತ ಒಂದು ಶಾಲೆಯಿಂದ ಬಂದವ ಅಲ್ಲಿ ಫೇಲ್ ಆಗಿ ಇಲ್ಲಿಗೆ ಬಂದ. ಇಲ್ಲಿ ಶಾಲೆಯಲ್ಲಿ ಟಾಪರ್ ಆದ, ಇಂಜಿನಿಯರಿಂಗ್ ಮಾಡಿಕೊಂಡು ಉತ್ತಮ ಸ್ಥಿತಿಯಲ್ಲಿದ್ದಾರೆ. ಅಂದರೆ ಆ ಪರಿಸ್ಥಿತಿಯಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳು ಹೇಗೆ ಪ್ರವೇಶ ಪಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ, ಆಗ ನಮ್ಮ ಆಡಳಿತ ವರ್ಗ ಅವರು ಎಷ್ಟು ಹಣ ಕೊಟ್ಟರು ತಗೊಳ್ತಾ ಇದ್ರು. ಹೀಗಾಗಿ ಎಷ್ಟೋ ಸಂಸ್ಥೆಗಳು ನಾವು ಗಮನಿಸಿದ್ದೇವೆ, ಶಿಕ್ಷಣ ಸಂಸ್ಥೆಗಳು ಮೇಲೆ ಮೇಲೆ ಹೋಗಿವೆ. ನಮ್ಮ ಶಾಲೆ ಮೇಲೆ ಹೋಗಲಿಲ್ಲ, ಅಡಿಯಲ್ಲಿ ಮಾತ್ರ ಹೋಗಿದ್ದಷ್ಟೇ. ಕಾರಣ ಇಷ್ಟೇ, ನಾವು ಹಣಕ್ಕೆ, ನಮ್ಮ ಸಂಸ್ಥೆ ಹಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲೇ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಹೀಗಾಗಿ ಇದನ್ನೆಲ್ಲ ಹೇಳಿಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನನಗೆ ತುಂಬ ಸಂತೋಷ ಆಯಿತು. 40 ವರ್ಷ ಹಿಂದೆ ಹೋದ ಅನುಭವ ಆಯಿತು. ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ 84-87ರ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಮನಸ ಹಾರೈಸ್ತೇವೆ. ನಿಮ್ಮೆಲ್ಲ ಕುಟುಂಬಗಳು ಖಂಡಿತವಾಗಿಯೂ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಮತ್ತು ನಿಮ್ಮ ಪ್ರತಿಭೆ ಏನಿದೆ ಆ ಪ್ರತಿಭೆ ಪ್ರಜ್ವಲನಗೊಳ್ಳಲಿ. ನಿಮಗೆ ಯಾವುದೇ ರೀತಿಯಲ್ಲಿ ದೇವರು ಎಲ್ಲ ರೀತಿಯಲ್ಲಿ ಆರೋಗ್ಯ ಆಯಸ್ಸನ್ನ ಅನುಗ್ರಹ ಮಾಡಲಿ. ಇದು ನಮ್ಮ ಶಿಕ್ಷಕ ಸಮುದಾಯದ ಪರವಾಗಿ ನಾನು ನನ್ನ ಆಶೀರ್ವಾದವನ್ನು, ಹಾರೈಕೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಾವು ಮೊದಲೆಲ್ಲ ಕ್ಲಾಸಲ್ಲಿ ಪ್ರತಿ ದಿವಸ ಮಾತನಾಡ್ತಾ ಇದ್ದದ್ರಿಂದ ಗಂಟಲಿಗೆ ಎಷ್ಟು ಸಮಸ್ಯೆ ಇರಲಿಲ್ಲ. ರಿಟೈರ್ಡ್ ಆದ ನಂತರ ಸುಮ್ಮನೆ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಕೆಲಸ, ಗಂಟಲಿಗೆ ಕೆಲಸ ಇಲ್ಲದೆ ಈಗ ಈ ರೀತಿಯ ಪರಿಸ್ಥಿತಿ ಆಗಿದೆ. ನೀವೆಲ್ಲ ಬಹಳಷ್ಟು ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದೀರಿ. ತುಂಬ ಸಂತೋಷವಾಗಿದೆ. ಧನ್ಯವಾದಗಳು, ಅಭಿನಂದನೆಗಳು, ಆಶೀರ್ವಾದಗಳು. ಅವರು ಈ ಪುಣ್ಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಿದ್ದೇನೆ. ಅವರನ್ನು ನಮ್ಮ ಕಾರ್ಯದರ್ಶಿಯವರಾದ ಶ್ರೀ ದಯಾನಂದ ಬಂಗೇರ್, ಅಧ್ಯಕ್ಷರಾದ ಅಶ್ವಿನಿ ರೈ ಹಾಗೂ ಜೀವನ್ ಕುಮಾರ್ ಉಳ್ಳಾಲ್ ಬಂದು ಮೊಮೆಂಟೋ ಹಾಗೂ ಹೂಗುಚ್ಛ ಶಾಲುಗಳೊಂದಿಗೆ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಉಳ್ಳಾಲ ಮಲ್ಲವೀರ ಸಂಘವನ್ನು ಮುನ್ನಡೆಸಿದಂಥ ಧೀಮಂತ ನಾಯಕ ನಮ್ಮ ಪೂಜ್ಯರವಾಗಿರುವ ಶ್ರೀ ಸದಾನಂದ ಬಂಗೇರವರು ಸಭೆಯಲ್ಲಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಮತ್ತು ಅವರನ್ನು ಹೂಗುಚ್ಛ, ಶಾಲು ಮತ್ತು ಪುಷ್ಪದೊಂದಿಗೆ ಗೌರವಿಸಬೇಕು.
ಬಜೆಟ್ನ ಕೊರತೆಯಿಂದಾಗಿ ಹೊರಗಡೆಯಿಂದ ಕರ್ಕೊಂಡು ಬರೋದು ಬೇಡ ಎಂಬ ತೀರ್ಮಾನ ಆಯಿತು. ಆಗ ನಮ್ಮಂಥದ್ದು ನಾವು ಎಂದೆಂದಿಗೂ ಮರೆಯುವುದಿಲ್ಲ. ಧನ್ಯವಾದಗಳು ಸರ್. ಶ್ರೀಮತಿ ವಿನಯಕುಮಾರಿ ವೈ, ಭಾರತ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ವಿನಯಕುಮಾರಿ ವೈ ಇವರಿಗೆ ಸ್ವಾಮಿ ನಮ್ಮ ಗೌರವಾಭಿವಂದನೆ ಸ್ವೀಕರಿಸುವಂತ ಶ್ರೀ ತಿಪ್ಪೇಸ್ವಾಮಿ, ದೀಪಕ್ ರಾಜ್, ರಾಜೇಶ್ ಬಂಗೇರ ಇವರು ಗುರುಗಳನ್ನು ವಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೌರವವನ್ನು ಸ್ವೀಕರಿಸಿದಂಥ ಗುರುಗಳಿಗೆ ಹಾಗೂ ಅಭಿನಂದನೆಯನ್ನು ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ವಂದನೆಗಳು. ಶ್ರೀಮತಿ ಪ್ರಜ್ಞಾ ಇವರನ್ನು ಮನೋಹರ ಅಮೀನ್, ರತನ್ ಪುತ್ರನ್, ಪುಷ್ಪಾ ಮೋಹನ್ ಇವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಪ್ರಜ್ಞಾ ಇವರನ್ನು ಮನೋಹರ ಅಮೀನ್, ರತನ್ ಪುತ್ರನ್, ಪುಷ್ಪಾ ಮೋಹನ್ ಇವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಬಸಪ್ಪ ಎಚ್ ಭಂಡಾರಿ ಇವರನ್ನು ಜೀವನ್ ಕುಮಾರ್, ಭಾರತಿ ಪುಂಡಲೀಕ, ಭಾರತಿ ಸಂಪತ್ ಇವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಪ್ರಕಾಶ್ ಜಿ ಎಸ್, जीवन कुमार उलाल, पुंडलिका संपत,
ಗುರುವಂದನೆಯನ್ನು ಸ್ವೀಕರಿಸಿದಂಥ ಗುರುಗಳಿಗೆ ಹಾಗೂ ಅಭಿನಂದನೆಯನ್ನು ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ವಂದನೆಗಳು. ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗುರುವಂದನೆಯನ್ನು ಸ್ವೀಕರಿಸಿದಂಥ ಗುರುಗಳಿಗೆ ಹಾಗೂ ಅಭಿನಂದನೆಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಶ್ರೀಮತಿ ಮೀನಾಕ್ಷಿ ಧನಂಜಯ ಅನ್ನಿಸಬಹುದು. ಯಾಕೆ ಹೇಳಿದರೆ ಒಬ್ಬರು ಕೂಡ ಆಗ ಇದ್ದಂತಹ ಶಿಕ್ಷಕರಿಲ್ಲ. ಆದರೆ ಈಗಿನ ನಮ್ಮ ಶಾಲೆ, ನಮ್ಮ ಶಿಕ್ಷಣ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿ ಜವಾಬ್ದಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಇರುವಂಥವರು ಶ್ರೀಮತಿ ವಿನಯ ಟೀಚರ್ ಅವರು. ವಿನಯ ಟೀಚರ್ ನಡುವಿನಲ್ಲಿದ್ದಾರೆ. ಇವರು ಗಣಿತ ವಿಷಯದಲ್ಲಿ ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿದ್ದಾರೆ. ಗಣಿತ ಪಾಠಗಳನ್ನು ರಚನೆ ಮಾಡ್ತಾರೆ. ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಶಿಕ್ಷಕರಿಗೆ ತರಬೇತಿಯನ್ನು ಕೊಡುವಂತಹ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಶಾಲೆಯನ್ನು ಬಹಳ ವ್ಯವಸ್ಥಿತವಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇವರ ಪರಿಚಯವನ್ನು ನಮಗೆ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಹಾಗೆಯೇ ಮತ್ತೊಬ್ಬರು ಇಲ್ಲಿ ಅವರೊಂದಿಗೆ ಇದ್ದಾರೆ. ತಿಪ್ಪೇಸ್ವಾಮಿ ಸರ್ ಅವರು ಅತ್ಯುತ್ತಮವಾದ ಫಲಿತಾಂಶವನ್ನು ಶಾಲೆಗೆ ತರ್ತಾ ಇದ್ದಾರೆ, ಉತ್ತಮವಾಗಿ ನಿರ್ವಹಿಸ್ತಾ ಇದ್ದಾರೆ. ಆದ್ದರಿಂದ ಶಾಲೆಯಲ್ಲಿ ಚುನಾವಣೆಗಳು ಇತ್ಯಾದಿ ಕಾರ್ಯಕ್ರಮಗಳೆಲ್ಲ ನಡೆದುಕೊಂಡು ಬರ್ತಾ ಇದೆ. ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಕಾಶ್ ಗುಂಪೆಯವರು, ಅವರು ಕೂಡ ಬಹುಮುಖ ಪ್ರತಿಭೆಯ ಅಧ್ಯಾಪಕರು, ಹಿಂದಿ ಅಧ್ಯಾಪಕರಾದರೂ ಕೂಡ ಶಾಲೆಯ ಎಲ್ಲ ಚಟುವಟಿಕೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಮತ್ತು ಪಾಠ ಮಾಡುವುದರಲ್ಲಿ ಬಹಳಷ್ಟು ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು. ಮತ್ತು ವಿಜ್ಞಾನ ಟೀಚರ್ ಪ್ರಜ್ಞಾ ಇದ್ದಾರೆ. ಅವರ ಬಗ್ಗೆ ಹೇಳುವುದಾದರೆ, ಈ ಆಟಿ ತಿಂಗಳಲ್ಲಿ ಪ್ರತಿ ವರ್ಷ ಒಂದು ತಿಂಗಳ ಕಾಲ ಪ್ರತಿ ದಿವಸ ಒಂದೊಂದು ಆಟಿ ಅಡುಗೆಯನ್ನೆಲ್ಲ ಮಕ್ಕಳಿಗೆ ಉಣಬಡಿಸುವ ಕೆಲಸವನ್ನು ಮಾಡ್ತಾ ಇದ್ರು. ವಿನಯ ಟೀಚರ್ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಜ್ಞಾ ಟೀಚರ್ ಈಗಾಗಲೇ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಅದು ಬಹುಶಃ ಆದಷ್ಟು ಶೀಘ್ರದಲ್ಲಿ ದೊರಕಬಹುದು ಎನ್ನುವ ವಿಶ್ವಾಸ ಇದೆ. ಯಾಕೆ ಹೇಳಿದ್ರೆ ಅವರು ಶಾಲೆಯಲ್ಲಿ ನಿತ್ಯ ಒಂದೊಂದು ಚಟುವಟಿಕೆಯನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಶಾಲೆಯ ಶಿಕ್ಷಕರಂತ ಹೇಳಿದ್ರೆ ಮೊದಲನೇ ಶಿಕ್ಷಕರು ಮಾತ್ರ ಅಲ್ಲ, ಈಗ ಸಹ ಇರುವಂತಹ ಶಿಕ್ಷಕರು ಶಾಲೆಯ ಮಕ್ಕಳನ್ನು ಅತ್ಯುತ್ತಮವಾಗಿ ತರಬೇತಿಗೊಳಿಸ್ತಾ ಇದ್ದಾರೆ. ಪ್ರಜ್ಞಾ ಟೀಚರ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಶಾಲೆಯ ಮತ್ತೊಬ್ಬರು ಬಹಳ ಮುಖ್ಯ ಜವಾಬ್ದಾರಿಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯೋಪಾಧ್ಯಾಯನ ಜೊತೆಯಲ್ಲಿ PT ಮಾಸ್ಟರ್ ಆದಂತಹ ಪ್ರೀತಮ್ ಸರ್ ಅವರು ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳನ್ನು ತಯಾರು ಮಾಡಿದ್ದಾರೆ. ಪ್ರತಿ ದಿವಸ ನೋಡಿದರೆ ಏನಾದರೂ ಒಂದು ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ನೀವು ಗಮನಿಸಿದ್ದೀರಲ್ವೋ, ಶಾಲೆಯ PUC ಕಟ್ಟಡದ ಮೇಲ್ಛಾವಣಿಯಲ್ಲಿ ಒಂದು ತೋಟವನ್ನು ರಾಸಾಯನಿಕ ರಹಿತವಾಗಿ ತರಕಾರಿ ತೋಟವನ್ನು ನಿರ್ಮಾಣ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಬಿಸಿಯೂಟಕ್ಕೆ ಅದೇ ತರಕಾರಿ ಮಾರಾಟ ಮಾಡಿ ಸಾಧಾರಣ ಸಹಸ್ರಾರು ರೂಪಾಯಿಗಳು ಶಾಲೆಗೆ ಬರುವ ಹಾಗೆ ಮಾಡಿದ್ದಾರೆ. ಆ ಒಂದು ವಿಡಿಯೋ ಏನಿದೆ ಲಕ್ಷಾಂತರ ಜನರನ್ನು ತಲುಪಿದೆ ನಮ್ಮ ಶಾಲೆಯ ಒಂದು ಚಟುವಟಿಕೆಯಿಂದಾಗಿ. ಮತ್ತು ಪ್ರತಿ ದಿವಸ ಏನಾದರೂ ಮಕ್ಕಳನ್ನು ಬೇರೆ ಬೇರೆ ರೀತಿಯ ಕ್ರೀಡೆಗಳಿಗೆ ತಯಾರು ಮಾಡ್ತಾ ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳು. ಹೀಗಾಗಿ ನೀವು ಎಣಿಸಬಹುದು ಈಗ ಬಂದಿರುವಂತಹ ಹೊಸ ಶಿಕ್ಷಕರು ಹೇಗೆ ಎನ್ನುವ ಒಂದು ಆಲೋಚನೆ ಇರ್ಬೋದು. ಆದರೆ ಹಾಗೇನಿಲ್ಲ, ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಅತ್ಯಂತ ಪ್ರಬುದ್ಧರಾಗಿದ್ದಾರೆ, ಪ್ರತಿಭಾನ್ವಿತರಾಗಿದ್ದಾರೆ. ಆದ್ದರಿಂದ ನಿಮ್ಮ ಪರಿಸರದ ಮಕ್ಕಳನ್ನು ಭಾರತ ಪ್ರೌಢಶಾಲೆಗೆ ಕಳಿಸಲಿಕ್ಕೆ ಉತ್ಸುಕರಾಗಿರಬಹುದು, ಕಳಿಸಬಹುದು. ಮತ್ತು ಇಲ್ಲಿ ಉತ್ತಮ, ಈಗಾಗಲೇ ಈ ವರ್ಷ 90ಕ್ಕೂ ಹೆಚ್ಚು ಫಲಿತಾಂಶವನ್ನು ಪಡ್ಕೊಂಡು ಶಾಲೆ ಕೀರ್ತಿಯನ್ನು ಪಡ್ಕೊಂಡಿದೆ. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ, ಇಂದಿನ
ಈ ಒಂದು ಅದ್ಭುತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಅಶ್ವಿನಿ ರೈಯವರೇ, ನಮ್ಮ ದೇವಸ್ಥಾನದ ಅರ್ಚಕರಾದ ಸುಭಾಷ್ ಪೂಜಾರಿಯವರೇ, ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಮನೋಜ್ ಶಾಲನ್ ಸರ್ ಅವರೇ, ನಮ್ಮ ಶಾಲಾ ಸಂಚಾಲಕರಾದ ರೋಹಿದಾಸ್ ಬಂಗೇರಿ ಸರ್ ಅವರೇ, ಅನಾರೋಗ್ಯದ ಕಾರಣ ಬರುವುದಿಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರನ್ನು ಸಂತೋಷಪಡಿಸಿದ ನಮ್ಮ ಪ್ರೀತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಆತ್ಮೀಯರಾದ ಅರುಣ್ ಸರ್ ಅವರೇ, TP ಅವರವರಾದ ಲಿಲಿ ಪಾಯಸ್ ಮೇಡಮ್ ರವರೇ, ವೇದಿಕೆಯ ಮುಂಭಾಗದಲ್ಲಿರುವ ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರೇ, ಮಧ್ಯಸ್ಥರೇ, ಆಡಳಿತ ಮಂಡಳಿಯ ವಿವಿಧ ಪದಾಧಿಕಾರಿಗಳೇ, 1984-87ನೇ ಸಾಲಿನ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳೇ, 1996ರಲ್ಲಿ ನಾನು ಈ ಶಾಲೆಗೆ ಬಂದಾಗ ನನ್ನೊಂದಿಗಿದ್ದ ಎಲ್ಲ ನನ್ನ ಪ್ರೀತಿಯ ಸಹೋದ್ಯೋಗಿಗಳೇ, ಪ್ರಸ್ತುತ ನಮ್ಮ ಶಾಲೆಯ ಎಲ್ಲ ವಿದ್ಯಾಸಂಸ್ಥೆಗಳ ಸಹೋದ್ಯೋಗಿಗಳೇ, ಹಾಗೂ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕು ಅಂತ ಹೇಳಿ ಇಂದು ಇಲ್ಲಿ ಆಗಮಿಸಿರುವ ಸಮಸ್ಯರಿ, ನಾನು ಈ ಶಾಲೆಗೆ ಬಂದಾಗ 8ನೇ ಕ್ಲಾಸಿಗೆ ಹಿಂದಿಯನ್ನು ಕೂಡ ಪಾಠ ಮಾಡ್ತಾ ಇದ್ದೆ. ಹಾಗೆ ಒಂದು ದೋಹೆ ನನಗೆ ನೆನಪಾಗ್ತಾ ಇದೆ. ಗುರು ಗೋವಿಂದ್ ದೋನೋ ಖಡೆ ಕಾಕೆ ಲಾಗೋ ಪಾಯ್, ಬಲಿಹಾರಿ ಗುರು ಆಪ್ನೆ ಗೋವಿಂದಿಯೋ ಬತಾಯ್. ಅಂದರೆ ಗೋವಿಂದ ಅಂದರೆ ದೇವರು ಮತ್ತು ಗುರುಗಳು ಇಬ್ಬರು ನಮಗೆ ಏಕಕಾಲದಲ್ಲಿ ನಮ್ಮೆದುರು ಬಂದಾಗ ನಮಗೆ ಯಾರಿಗೆ ಮೊದಲು ನಮಸ್ಕರಿಸಬೇಕು, ಗುರುವಿಗೆ ನಮಸ್ಕರಿಸಬೇಕಾ ಇಲ್ಲ ದೇವರಿಗೆ ನಮಸ್ಕರಿಸಬೇಕಾ ಅನ್ನುವಂತಹ ಗೊಂದಲ ಉಂಟಾಗುವ ಅವಶ್ಯಕತೆಯೇ ಇಲ್ಲ. ಖಂಡಿತವಾಗಿ ನಾವು ಮೊದಲು ಗುರುವಿಗೆ ವಂದಿಸಬೇಕು, ಆಮೇಲೆ ದೇವರಿಗೆ ನಮಸ್ಕರಿಸಬೇಕು. ಯಾಕೆ ಅಂದರೆ ದೇವರಂದರೆ ಏನು, ದೇವರ ಹಿರಿಮೆ ಏನು ಅಂತ ತಿಳಿಸಿಕೊಟ್ಟವರು ಗುರುಗಳು. ಹಾಗಾಗಿ ಗುರುಗಳಿಗೆ ಮೊದಲು ವಂದಿಸಬೇಕು ಅಂತ. ಚಪ್ಪಾಳೆ ಇನ್ನೂ ಬೇಕಾಗಿದೆ ನನಗೆ, ಈಗ ಅಲ್ಲ, ಇನ್ನು ಕಬೀರರ ಈ ದೋಹೆಯನ್ನು ಈ ಸಂದರ್ಭದಲ್ಲಿ ಇವತ್ತು ನಾನು ಸ್ವಲ್ಪ ಬದಲಾಯಿಸಿ ಹೇಳಬೇಕು ಅಂತ ಇದ್ದೇನೆ. ದೇವರು ಮತ್ತು ಹಿರಿಯ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ನಮ್ಮೆದುರು ಬಂದಾಗ ಯಾರಿಗೆ ಮೊದಲು ನಮಸ್ಕರಿಸಬೇಕು ಅಥವಾ ಯಾರನ್ನು ಮೊದಲು ಮಾತಾಡಿಸಬೇಕು ಅಂತ ಹೇಳಿದರೆ, ಮೊದಲು ಹಿರಿಯ ವಿದ್ಯಾರ್ಥಿಗಳನ್ನು ಮಾತನಾಡಿಸಿ ಆಮೇಲೆ ದೇವರಿಗೆ ವಂದಿಸಬೇಕು. ಯಾಕೆಂದರೆ ಗುರು ಅಂದರೆ ಏನು, ಗುರುವಿನ ಹಿರಿಮೆ ಏನು, ಗುರುಗಳನ್ನು ಹೇಗೆ ಗೌರವಿಸಬೇಕು, ಇದನ್ನೆಲ್ಲ ತಿಳಿಸಿಕೊಟ್ಟವರು ಈ ಹಿರಿಯ ವಿದ್ಯಾರ್ಥಿಗಳು. ನಮ್ಮಂತಹ ಸಾಮಾನ್ಯ ಶಿಕ್ಷಕರಲ್ಲಿಯೂ ಗುರುವನ್ನು ಗುರುತಿಸಿದವರು ನೀವು. ನಮ್ಮ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂತೆ ಪ್ರಚೋದಿಸಿದವರು. ನಮ್ಮ ಕರ್ತವ್ಯಗಳ ಬಗ್ಗೆ ಜಾಗೃತಿಯನ್ನು, ಜವಾಬ್ದಾರಿಗಳ ಎಚ್ಚರಿಕೆಯನ್ನು ನಮಗೆ ನೆನಪಿಸಿದವರು. ಇಂದಿನ ಈ ಗುರುವಂದನೆ ಕಾರ್ಯಕ್ರಮ ನಿಮಗೆ ಬಹುಶಃ ಹೊಸತೇನೂ ಅಲ್ಲ. ಈಗಾಗಲೇ ನೀವು ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳಿದ್ದೀರಿ, ಮೊಗವೀರ ಶಾಲೆಯಲ್ಲಿ ನಾವು ಹಿಂದೆ ಇಂತಹ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅಂತ ಹೇಳಿದ್ದೀರಿ. ಆದರೆ ನಮಗೆ ಇದು ನ ಭೂತೋ ನ ಭವಿಷ್ಯತಿ ಎಂಬಂತಹ ಕಾರ್ಯಕ್ರಮ. ದೀಪಕ್ ರಾಜ್ರವರು ಒಂದು ದಿನ ಬಂದು ನನ್ನಲ್ಲಿ, ಟೀಚರ್ ನಾವು ಇಂತಹ ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದಾಗ ನನಗೆ ಏನೋ ಒಂದು ಹೇಳ್ತಾರೆ ಅಂತ ನಿಜವಾಗಿ ಹಾಗೆ ಅನ್ನಿಸ್ತು. ನಾವು ಅದರ ಬಗ್ಗೆ ಹೆಚ್ಚು ಅಂದರೆ ಇಂಥದ್ದೊಂದು ಹೌದು ಹಿರಿಯ ಅಧ್ಯಾಪಕರುಗಳಿದ್ದಾರೆ, ಅವರಿಗೆ ಅವರು ಅಭಿನಂದನೆ ಮಾಡ್ತಾರೆ ಹಾಗೆ ಅಷ್ಟೇ ಅಂದುಕೊಂಡಿದ್ದೆವು ನಾವು. ಆದರೆ
ನಮ್ಮನ್ನು ಸೇರಿಸಿಕೊಳ್ತಾರೆ ಅಂತ ಹೇಳುವಾಗ ನಿಜವಾಗಿ ಇದು ಕನಸೋ ನನಸೋ ಅಂತ ನಮಗೆ ಗೊತ್ತಾಗಲಿಲ್ಲ. ಇವತ್ತು ಬೆಳಿಗ್ಗೆ ಅಷ್ಟೇ ನಾವು ಈಗಿನ ನಮ್ಮ ಸ್ಟಾಫ್ ನಾವು ಒಟ್ಟು ಸೇರಿ ನಾವು ಎಲ್ಲ ಹಿರಿಯ ಶಿಕ್ಷಕರೆಲ್ಲ ಸ್ಟಾಫ್ ರೂಮಲ್ಲಿದ್ದಾರೆ. ನಾವು ಆಫೀಸಲ್ಲಿ ಒಂಥರ ಗುಬ್ಬಚ್ಚಿಗಳಾಗಿ ನಿಂತುಕೊಂಡು ನಾವೇ ಮಾತನಾಡೋದು, ಹೀಗೆಲ್ಲ ಕಾರ್ಯಕ್ರಮ ಅಂತ ನಾವೊಂದು ಅದನ್ನು ತಲೆಗೆ ತಗೊಂಡಿರ್ತಿದ್ರೆ ನಾವೆಲ್ಲರೂ ಒಂದು ಚಂದದಲ್ಲಿ ಒಂದೇ ಥರ ಯೂನಿಫಾರ್ಮ್ ಆಗಿ ಡ್ರೆಸ್ ಮಾಡಿಕೊಂಡೆಲ್ಲ ಬರ್ತಿದ್ದೆವು ಅಂತ ನಾವು ಅಂದುಕೊಂಡೆವು. ಈ ನಮ್ಮ ಅಭಿವ ಸರ್ ಅವರಿಗೆ ಗೊತ್ತಿದೆ, ಪ್ರಸ್ತುತ ಸನ್ನಿವೇಶದಲ್ಲಿ ಶಿಕ್ಷಕ ವೃತ್ತಿಯ ಪ್ರೀತಿ ಅನ್ನೋದಕ್ಕಿಂತ ಹೆಚ್ಚು ಎಲ್ಲ ಶಿಕ್ಷಣ ರಂಗದ ಎಲ್ಲ ಸಮಸ್ಯೆಗಳಿಗೂ ಶಿಕ್ಷಕರನ್ನೇ ಹೊಣೆಗಾರರನ್ನಾಗಿಸುವಂತಹ ಸನ್ನಿವೇಶದಲ್ಲಿ ಮತ್ತೆ ನಮ್ಮ ವೃತ್ತಿ ಗೌರವವನ್ನು ತೋರಿಸಿಕೊಟ್ಟು ನಮ್ಮನ್ನು ಮತ್ತೆ ಟ್ರ್ಯಾಕಿಗೆ ತರುವುದು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಮ್ಮಲ್ಲಿ ನಮ್ಮ ವೃತ್ತಿಯ ಬಗ್ಗೆ ಗೌರವವನ್ನು ಬರುವಂತೆ ಮಾಡಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಶಾಲೆ 1963ರಲ್ಲಿ ಪ್ರಾರಂಭ ಆಗಿದೆ. ಶಾಲೆಗೆ ಷಷ್ಠ್ಯಬ್ದಿ ಪೂರ್ಣಗೊಂಡಿದೆ. ಹಳೆಬೇರು ಹೊಸ ಚಿಗುರು ಸೇರಿರಲು ಮರಸೊಬಗು ಅಂತ ಕನ್ನಡದಲ್ಲಿ ಹೇಳ್ತಾರಲ್ಲ, ಆ ರೀತಿಯಾಗಿ ಬಹುಶಃ ಶಾಲೆ ಆರಂಭ ಆದಾಗಿನಿಂದ ಇವತ್ತಿನ ತನಕ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡಿದವರಲ್ಲಿ ಸಾಧ್ಯ ಇರೋರನ್ನೆಲ್ಲ ಇಂದು ಕರೆಯಿಸಿ ಆ ಶಾಲೆಯ ಒಂದು ಪೂರ್ಣ ಮರದ ಒಂದು ಹೆಮ್ಮರದ ಒಂದು ಚಿತ್ರಣವನ್ನು ನೀವು ನೀಡಿದ್ದೀರಿ. ಅಷ್ಟೇ ಅಲ್ಲ, ಎಲ್ಲರೂ ಒಟ್ಟು ಸೇರಿದರೆ ಈಗ ನಮ್ಮ ಉಳ್ಳಾಲ ಮೊಗವೀರ ಸಂಘಕ್ಕೆ 100 ವರ್ಷ ಆಯಿತು. ಎಲ್ಲ ಶಿಕ್ಷಣ ಭಾರತ ಹೈಸ್ಕೂಲ್ನಲ್ಲಿ ಕೂಡ ಎಲ್ಲರೂ ಒಟ್ಟು ಸೇರಿ ಒಂದು ವಜ್ರ ಮಹೋತ್ಸವವನ್ನು ಮಾಡುವುದಕ್ಕೆ ಮುನ್ನುಡಿಯನ್ನು ಈ ಕಾರ್ಯಕ್ರಮದ ಮೂಲಕ ನೀವೆಲ್ಲರೂ ಮಾಡಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ಹೇಗೆ ನಮ್ಮ ಧನ್ಯವಾದಗಳನ್ನು ಹೇಗೆ ಸಮರ್ಪಿಸಬೇಕು ಅಂತಲೇ ನನಗೆ ಗೊತ್ತಾಗುವುದಿಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮದ ಸಂಯೋಜನೆಯ ಬಗ್ಗೆ ಯಾರ ತಲೆಯಲ್ಲಿ ಮೊದಲು ಆ ವಿಚಾರ ಬಂದಿದೆಯೋ, ಯಾರು ಅವರ ಸಹಪಾಠಿಗಳು ಅವರ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆಯೋ, ಹಾಗೆ ಇಡೀ 84ರಿಂದ 87ನೇ ಬ್ಯಾಚಿನ ತನಕದ ವಿದ್ಯಾರ್ಥಿಗಳೆಲ್ಲರೂ ಅವರ ಜೊತೆಯಲ್ಲಿ ಸೇರಿಕೊಂಡು ಇಷ್ಟು ಚೆನ್ನಾಗಿ ಇಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆಯೋ, ಅದೇ ರೀತಿಯಾಗಿ ಎಂದಿನಂತೆ ನಮ್ಮ ಉಳ್ಳಾಲ ಮೊಗವೀರ ಸಂಘ ಅವರಿಗೆ ಬೆನ್ನೆಲುವಾಗಿ ನಿಂತು ಇದಕ್ಕೆ ಪ್ರೋತ್ಸಾಹವನ್ನು ನೀಡಿದೆಯೋ, ನಿಮಗೆಲ್ಲರಿಗೂ ಕೂಡ ಆ ದೇವರು ಸಕಲ ಸನ್ಮಂಗಳವನ್ನುಂಟು ಮಾಡಲಿ. ನಿಮ್ಮನ್ನು ಹೆತ್ತಂತಹ ತಂದೆ ತಾಯಿಗಳಿಗೆ ಈಗ ನಮಗೆ ದೊರೆತಂತಹ ಧನ್ಯತೆಯ ಭಾವ ಆ ನಿಮ್ಮ ಹೆತ್ತವರಿಗೂ ದೊರೆಯಲಿ. ನನ್ನೆಲ್ಲ ಸಹೋದ್ಯೋಗಿಗಳ ಪರವಾಗಿ ನಿಮಗೆ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೆಚ್ಚಿಸ್ತಾ ಇದ್ದೇವೆ. ಏನು ಅಂತ ಹೇಳಿದರೆ, ಷಷ್ಠ್ಯಬ್ದದ ಹೊತ್ತಲ್ಲಿರುವ ನಮ್ಮ ಭಾರತ್ ಪ್ರೌಢಶಾಲೆ, ಅದೇ ರೀತಿ ಶತಕದ ಹೊಸ್ತಿಲಲ್ಲಿರುವ ಮೊಗವೀರ ಸಂಘ, ಇಲ್ಲಿ ಪ್ರಸ್ತುತ ಮೊಗವೀರ ಸಂಘದ ಅಧ್ಯಕ್ಷರಾಗಿರುವ ಮನೋಜ್ ಸಾಲಿಯಾನ್ರವರು ಈ ಬ್ಯಾಚ್ನವರು ಎಂಬುದು ನಮಗೆ ಬಹಳ ಹೆಮ್ಮೆ. ಜೊತೆಯಲ್ಲಿ ಪೂಜ್ಯರಾದ ಸುಭಾಷ್ ಪೂಜಾರಿ ಅವರು ಕೂಡ ನಮ್ಮ ಇದೇ ಬ್ಯಾಚ್ನವರು ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಆಲೋಚನೆ ಹೇಗೆ ಬಂತು ಎಂಬುದನ್ನು ಪ್ರಸ್ತಾವನೆಯಲ್ಲಿ ಹೇಳಲಿಕ್ಕೆ ಮರೆತು ಹೋದ ಕಾರಣ ಈಗ ಹೇಳ್ತಾ ಇದ್ದೇನೆ. ಇದಕ್ಕೆ ಕಾರಣ ಕೂಡ ಒಬ್ಬರು ಗುರು ಪರೋಕ್ಷವಾಗಿ 2019ರಲ್ಲಿ ನಮ್ಮ ಶ್ರೀಮತಿ ಜಾನಕಿ ಟೀಚರ್ ಅವರ ಮಗನ ಮದುವೆ ಇತ್ತು. ಆ ಮದುವೆಯಲ್ಲಿ ಅನಿರೀಕ್ಷಿತವಾಗಿ ನಾವೊಂದು 10-11 ಮಂದಿ ಗೆಳೆಯರು ಮುಖತ ಪರಿಚಯವಾದ್ವಿ ಬಹಳಷ್ಟು ವರ್ಷಗಳ ಬಳಿಕ. ಅಲ್ಲಿ ದೀಪಕ್ ರವರ ಕಾರ್ಯಕ್ರಮ ಇತ್ತು. ಆ ನಂತರ ಜಾನಕಿ ಟೀಚರ್ ಅವರ ನೇತೃತ್ವದಲ್ಲಿ ವ್ಯಾಘ್ರ ಚಾಮುಂಡೇಶ್ವರಿ ಮಹಿಳಾ ಮಂಡಲದ ಒಂದು ಕಾರ್ಯಕ್ರಮ ಐಸಿರದ ತುಳುನಾಡು ಎಂಬ ಕಾರ್ಯಕ್ರಮಕ್ಕೆ ರೆಕಾರ್ಡಿಂಗ್ಗಾಗಿ ನಾನು ಮತ್ತು ದೀಪಕ್ ರಾಜ್ ಒಟ್ಟಿಗೆ ಹೋಗುವಾಗ ದೀಪಕ್ ರಾಜ್ರವರ ತಲೆಗೆ ಹೊಳೆದ ಈ ಐಡಿಯಾ, ಹೇಗೂ ನಾವು 11 ಮಂದಿ ಸಿಕ್ಕಿದ್ದೇವೆ, ಇನ್ನಷ್ಟು ಜನರನ್ನು ನಾವು ಒಟ್ಟುಗೂಡಿಸಿ ಒಂದು ಗುರುವಂದನ ಕಾರ್ಯಕ್ರಮ ಮಾಡುವ ಎಂಬ ಆ ನಮ್ಮ ಚಿಗುರಿಗೆ ನಮ್ಮ ಸಹಪಾಠಿಗಳೆಲ್ಲರೂ ಜೊತೆ ಕೊಟ್ಟ ಕಾರಣ ಈ ಕಾರ್ಯಕ್ರಮ ಇಂದು ನಡೀಲಿಕ್ಕೆ ಸಾಧ್ಯ ಆಯಿತು. ರಾಜೇಶ್ವರಿ ಬಿ ಮುಖ್ಯೋಪಾಧ್ಯಾಯರು, ವಿಶಾಲಾಕ್ಷಿ, ಎಲ್ವೆರಾ ಡಿಸೋಜಾ.
ಸಂಗೀತ, ವಾಣಿ, ಚಂದ್ರಾವತಿ, ಯಶೋಧ, ಉಷಾ, ಮಂಗಳ, ಲಕ್ಷ್ಮಣ್ ಇವರಲ್ಲಿ ಗೌರವ ಸ್ವೀಕರಿಸದೇ ಇರುವಂತಹ ಅಧ್ಯಾಪಕರು, ಸಿಬ್ಬಂದಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಇನ್ನೊಮ್ಮೆ ವಿನಂತಿಸ್ತಾ ಇದ್ದೇವೆ, ವೇದಿಕೆಗೆ ಬರಬೇಕಾಗಿ ವಿನಂತಿ. ಹರಿ ಓಂ. ವಂದೇ ಗುರು ಪರಂಪರ. ಆಟಿಡೊಂಜಿ ದಿನ ದಿಕ್ಸೂಚಿ ಭಾಷಣ ಮಾಡುವವರಿಗೆ ಕಾರ್ಯಕ್ರಮ ತಪ್ಪಿ ಹೋಯಿತು ಅಂತ ಅಂದುಕೊಳ್ಬೇಡಿ. ಆ ಮಧ್ಯದ ಒಂದು ಚಿತ್ರ ಮತ್ತು ಆ ಬೋರ್ಡ್ ತೆಗೆದ್ರೆ ವೇದಿಕೆಯನ್ನೊಮ್ಮೆ ನೋಡಿ ಅಂತೆ. ನಿಜ ಅರ್ಥದಲ್ಲಿ ಇದು ಆಟಿ 5ನೇ ದಿನ ಒಂಜಿ. ಹಾಗಾಗಿ ಈ ಆಷಾಢ ಮಾಸ ಎನ್ನುವಂಥದ್ದು ಅದು ಪುನರವಲೋಕನಕ್ಕೆ ಮತ್ತು ಪುನರ್ಮನನಕ್ಕೆ ಇರುವಂತಹ ಕಾಲ ಅಂತೆ. ಒಬ್ಬ ಪೌರೋಹಿತ್ಯ ಅಥವಾ ವೈದಿಕ ಪರಂಪರೆಯನ್ನು ನಂಬಿದವ, ಯತಿ ಶ್ರೇಷ್ಠರು ಅಥವಾ ಯಾವುದೇ ಜ್ಯೋತಿಷ್ಯ ಶಾಸ್ತ್ರಾದಿ ವಿಚಾರಗಳಲ್ಲಿ ಪಳಗಿದವರು ಇಡೀ ವರ್ಷಕ್ಕೆ ವಿನಿಯೋಗ ಆಗುವಂತಹ ಗುರುವಿದ್ಯೆಯನ್ನು ಪುನರ್ಮನನ ಮಾಡುವುದಕ್ಕೆ, ಪುನರ್ ಅಭ್ಯಾಸ ಮಾಡುವುದಕ್ಕೆ ವಿನಿಯೋಗ ಮಾಡುವಂಥದ್ದು ಈ ಆಷಾಢ ಮಾಸವನ್ನು. ಅದಕ್ಕೆ ಚಾತುರ್ಮಾಸಗಳನ್ನೆಲ್ಲ ಈ ಸಂದರ್ಭದಲ್ಲಿ ಮಾಡುವ ಉದ್ದೇಶವೇ ಅದು. ಒಂದರ್ಥದಲ್ಲಿ ಇವತ್ತು ಭಾರತ್ ಪ್ರೌಢಶಾಲೆಯ ಈ ಪ್ರಾಂಗಣದಲ್ಲಿ ಪುನರ್ಮನನದ ಕಾರ್ಯ ಆಗಿದೆ. ಆಷಾಢ ಮಾಸ ಈ ಬಾರಿ ಉಳ್ಳಾಳದಲ್ಲಿ ಸಾರ್ಥಕ ಆಗಿದೆ. ನನಗೆ ಸರಿಯಾಗಿ ನೆನಪಿದೆ, ಭಾನುವಾರದ ಒಂದು ಬೆಳಿಗ್ಗೆ 11:30 ಸಮಯ ಆಗಿರ್ಬೋದು. ನನ್ನ ತಂದೆ ಅಂಗಳದಲ್ಲಿದ್ದವರು ಇದ್ದಕ್ಕಿದ್ದ ಹಾಗೆ ಹುಲಿಯನ್ನು ನೋಡಿದ ಜಿಂಕೆ ಹಾಗೆ ಚಡಪಡಿಸ್ತಾ ಮನೆಯೊಳಗೆ ಓಡಿಕೊಂಡು ಬಂದರು. ಯಾವತ್ತೂ ಅವರ ಆ ಚಡಪಡಿಕೆಯನ್ನು ಗಮನಿಸಿದ ನಾನು ಏನಾಯಿತು ಅಂತ ಕೇಳಿದೆ. ಅವರು ಏದುಸಿರು ಬಿಡುತ್ತಾ ಬಯಾಲಜಿ ಮಾಸ್ಟ್ರು, ಬಯಾಲಜಿ ಮಾಸ್ಟ್ರು, ಬಯಾಲಜಿ ಮಾಸ್ಟ್ರು, ಬಯಾಲಜಿ ಮಾಸ್ಟ್ರು ಅಂತ ಹೇಳಿಕೊಂಡು ಬರ್ತಾರೆ. ಅವರು ಹೊರಗಡೆ ಬರಲಿಲ್ಲ. ನಾನು ಹೊರಗಡೆ ಬಂದು ನೋಡಿದಾಗ ನೀಳವಾದ, ಮೀಸೆಲ್ಲ ಬೆಳ್ಳಗಾದ, ಎದುರೆಲ್ಲ ಸ್ವಲ್ಪ ಕೂದಲು ಹೋದ, ಔಟ್ಶರ್ಟ್ ಮಾಡಿರುವ ಅಂಬೇಡ್ಕರ್ನಂತ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ, ಆನಂತರ ನಾವು ಮಾತಾಡಿದೆವು ಬೇರೆ ಮಾತು. ನನಗನಿಸಿತು, ಎಷ್ಟು ವರ್ಷ ಆಯಿತು ಭಾರತ್ ಹೈಸ್ಕೂಲ್ನಲ್ಲಿ ನನ್ನ ತಂದೆ ಕಲಿತು. ಇವತ್ತಿಗೂ ಆ ಬಯಾಲಜಿ ಮಾಸ್ಟರನ್ನು ನೋಡುವಾಗ ಆ ಅಡಗಿ ಕೂರುವಂತಹ ಅಥವಾ ಹೆದರುವಂತಹ ಆ ಕಾಲದಿಂದ ಎಷ್ಟು ದೂರ ಬಂದೆವು ನಾವು ಅಂತ. ಮೊನ್ನೆ ದೀಪಕಣ್ಣ, ಮಮತಾ ಟೀಚರ್, ಮೀನಾಕ್ಷಕ್ಕ ನಮ್ಮ ಮನೆಗೆ ಬಂದಿದ್ದರು. ಅವರು ಒಂದು ಫೋಟೋ ಕಳಿಸಿದರು ಹಳೆಯ ಶಿಕ್ಷಕರ ಜೊತೆ. ಅದನ್ನೇ ಇಟ್ಟುಕೊಂಡು ನಾವು ಅವತ್ತು ರಾತ್ರಿ ಮತ್ತು ನಿನ್ನೆ ಈ ಕಾರ್ಯಕ್ರಮದ ಬಗ್ಗೆ ಮನೆಯಲ್ಲಿ ಮಾತಾಡ್ತಿದ್ದೆವು. ಇಷ್ಟೆಲ್ಲ ನಾಲಗೆಯನ್ನು ಹರಿದು ಬಿಡುವ ನಾನು ಭಾರತ್ ಹೈಸ್ಕೂಲ್ನ ಬಗ್ಗೆ ನನ್ನ ತಂದೆ ಮಾತನಾಡುವಾಗ ಒಂದೇ ಒಂದು ಪ್ರತಿ ಮಾತನಾಡದೆ ಹೀಗೆ ಒಬ್ಬ ಗುರುವಿನ ಎದುರು ಶಿಷ್ಯ ಕೂತು ಕೇಳಿದ ಹಾಗೆ ಪ್ರವಚನವನ್ನು ಕೇಳಿದ್ದೆ. ಎಷ್ಟು ನಿರರ್ಗಳತೆ, ಎಷ್ಟು ನೆನಪುಗಳು, ಎಷ್ಟು ಸಂಗತಿಗಳು, ಎಷ್ಟು ಚಡಪಡಿಕೆ. ಭಾರತ್ ಹೈಸ್ಕೂಲ್ ಭೋಜ ಮಾಸ್ಟರ್ ಅಂತ ಒಬ್ಬರು ಇದ್ದರು, ಕಮಲಾಕ್ಷ ಸರ್ ಅಂತ ಇದ್ದರು, ಜಯರಾಮ್ ಶೆಟ್ಟರ್ ಒಂದು ಬಯಾಲಜಿ, ಎಷ್ಟು ಕಥೆಗಳು ಅಂತ. ನನಗೆ ಇವತ್ತಿನ ಅನೇಕ ಶಾಲಾ ವಿದ್ಯಾರ್ಥಿಗಳಿಗೆ ನಿಮ್ಮ ಕಲಿಕೆಯ ದಿನಗಳನ್ನು ನೆನಪಿಸಿ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆಗಳು ಸಿಗುವುದಿಲ್ಲ. ನಮ್ಮ ಮನೆ ಆಗಿಂದ ಮತ್ತು ಈಗಲೂ ಕೆಲವೊಮ್ಮೆ ಈ ಶಾಲೆಯ ಗಣಿತ ಮಾಸ್ಟ್ರು ಮತ್ತು ಟೀಚರ್ಗಳು ನಮ್ಮ ಕುಟುಂಬ ಶತ್ರುಗಳು. ಅದು ನನ್ನ ತನಕವು. ಆನಂತರ ನಾವು ಲೆಕ್ಕಪಾಠ ಮಾಡಿದ್ದೇವೆ, ಅದು ಬೇರೆ ಮಾತು. ಒಂದು ಅನುಭವ ಆಗಲಿ ಅಂತ ಹೇಳಿ ಈ SSLC ಆಗುವಾಗ, ಇವತ್ತು ಎಲ್ಲ ತರಗತಿಗೂ ಅದು ಅಲಿಖಿತ ಕಾನೂನು, ಆದರೆ SSLC ಆಗುವಾಗ ಒಂದು ಟ್ಯೂಷನಿಗೆ ಹೋಗಬೇಕು ಎನ್ನುವಂಥ ಒಂದು ತಪ್ಪು ಗ್ರಹಿಕೆ ನಮ್ಮಲ್ಲಿದೆ. ನನ್ನ ತಂದೆ ಅವರ ಲೆಕ್ಕ ಮಾಸ್ಟ್ರಿನ ಪ್ರತಾಪಗಳ ಪರಿಚಯ ಆಗಲಿ ಎಂಬ ಕಾರಣಕ್ಕೆ ಅವರ ಲೆಕ್ಕ ಮಾಸ್ಟ್ರಿನ ಕಡೆಗೆ ನನ್ನನ್ನು ಟ್ಯೂಷನ್ಗೆ ಹಾಕಿತು, ನರಸಿಂಹ ಕಲ್ಲೂರಾಯರ ಹತ್ರ.
ಈಗಳ ನಿನಗೆ ಮಂಡೆ ಉಂಟ, 5 ಇಲ್ಲಿಗೆ ತಾ. ಕೋನ ಕಾಣುವುದಿಲ್ಲ ನ ಕೋಣ, ಕಂಸದಿಂದ ಕಡಿ. ಲೆಕ್ಕವನ್ನು ಆಟದ ರೀತಿ ಕಲಿಸಬಹುದು, ಕೆಲವೊಮ್ಮದು ಬೈದದ್ದ ಅನ್ನುವಂಥ ಅನುಮಾನ ಬರುವ ರೀತಿ ವಿನೋದ ಪ್ರವೃತ್ತಿಯಲ್ಲಿ ಕಲಿಸಬಹುದು, ಲೆಕ್ಕವನ್ನೇ ಲೆಕ್ಕ ಮಾಡಿಕೊಂಡು ಆಡ್ಬೋದು ಎನ್ನುವ ಕಲ್ಪನೆ ಇದೆ ಅಲ್ಲ. ನಾನು ಆಗಲೇ ಹೇಳಿದೆ, ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರಿ, ನನಗೆ ಟ್ಯೂಷನಿಗೆ ಕಲ್ಲೂರಾಯ ಮಾಸ್ಟರ್ನ ಹತ್ರ ಹೋಗಿ ಅಂತ. ಈಗ ನಾನು ಬಂದವನೇ ಮಾಸ್ಟ್ರನ್ನು ಗಮನಿಸಿ, ಸರ್ ನಮಸ್ತೆ, ಪರಿಚಯ ಆಯ್ತಾ? ಅರುಣ ಅಂತ ಹೇಳಿಬಿಟ್ರು. ಅವ್ರು ನನ್ನ ತಂದೆಯನ್ನು ನಾಗೇಶ ಅಂತ ಕರೆಯುದು. ಆ ಜಾನಕಿ ಟೀಚರನ್ನೆಲ್ಲ ನನ್ನನ್ನು ಕರೆಯುವುದು ಹಾಗೆ, ಅರುಣ ಇಲ್ಲಿದ್ದಾರೆ ನೋಡಿ. ಅದೊಂದು ಪ್ರೀತಿ, ಅದೊಂದು ಆಪ್ತತೆ. ಅನೇಕರ ಜೊತೆ ನಾನು ಒಡನಾಡುವ ಸಂದರ್ಭಗಳು ಬಾರದಿದ್ದರೂ ಕೂಡ ನನ್ನ ತಂದೆ ಹೇಳುವ ಮಾತಿನ ಮೂಲಕ ಭಾರತ ಹೈಸ್ಕೂಲ್ನ ಅನೇಕ ಅಗಲಿದ ಮಾಸ್ಟರುಗಳ ಪಾಠವನ್ನು ಕಣ್ಣಿಗೆ ಕಟ್ಟಿಕೊಟ್ಟವರು. ಇವತ್ತಿನ ಅನೇಕ ಹೆತ್ತವರು ಮಾಡದ ಕೆಲಸ ಇದು. ನೆನಪಿಸಿಕೊಳ್ಳುವುದಕ್ಕೆ ನೆನಪುಗಳನ್ನು ಕಟ್ಟುವುದಿದೆಯಲ್ಲ, ಅದು ಜೀವನದ ಒಂದು ಭಾಗ. ವಾಸುದೇವ ಮಾಸ್ಟರ್ ಮಾತನಾಡಿಕೊಂಡೊಂದು ವಿಷಯ ಪ್ರಸ್ತಾಪ ಮಾಡಿದರು, ಬುತ್ತಿಗಳನ್ನು ಕಟ್ಟಿಕೊಟ್ರು ಅಂತ. ಒಬ್ಬ ವ್ಯಕ್ತಿಯನ್ನು ಅಳತೆ ಮಾಡುವಂಥದ್ದು ಸಂಪಾದನೆಯ ಮುಖೇನಲ್ಲ, ಸಂಸ್ಕಾರಗಳ ಮುಖೇನ. ನಾನು ಕೋಟ್ ಮಾಡಿಟ್ಟೆ ಅದನ್ನು. ಎಂತಹ ಮಾತದು. ಆ ಸಂಸ್ಕಾರ ಇದ್ದ ಕಾರಣ ಬರೋಬ್ಬರಿ ಒಂದು 40 ವರ್ಷದ ನಂತರ ಈ ಬಳಗ ಗುರು ಪರಂಪರೆಯನ್ನು ಅರ್ಥಪೂರ್ಣ ದಿನದಲ್ಲಿ ಸ್ಮರಿಸಿಕೊಂಡಿದೆ. ಆಷಾಢದಲ್ಲಿ ಏಕಾದಶಿ, ಅದು ವಿಠಲ ಸಮರ್ಪಿತ ಏಕಾದಶಿ ಅಂತೆ. ಆ ನಂತರ ಬರುವ ಪೌರ್ಣಮಿ ಅದು ಆಷಾಢ ಪೌರ್ಣಮಿ. ಈ ಸಲ ಪುಣ್ಯವಶಾತ್ ಅದು ಆಟಿಯಲ್ಲೇ ಬಂದಿದೆ, ಕೆಲವೊಮ್ಮೆಲ್ಲ ಗೊಂದಲಗಳಾಗ್ತದೆ ಚಂದ್ರಮಾನಕ್ಕೂ ಸೌರಮಾನಕ್ಕೂ. ಈ ಆಷಾಢ ಪೌರ್ಣಮಿ ವ್ಯಾಸ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರುವ ವ್ಯಾಸರು ಜನಿಸಿದ ಕಾಲ ಆದ ಕಾರಣ ಅದನ್ನು ವ್ಯಾಸ ಹುಣ್ಣಿಮೆ, ವ್ಯಾಸ ಪೌರ್ಣಮಿ ಅಂತ ಕರೀತಾರೆ. ಪೌರ್ಣಮಿ ಅಂತ ಹೇಳುವಾಗ ನನಗೆ ನೆನಪಾಗ್ತದೆ, ಈ ಭಾರತ್ ಪ್ರೌಢಶಾಲೆ ಎನ್ನುವ ಹೆಸರು ನೋಡಿ. ಈ ಭಾರತ್ ಎನ್ನುವ ಶಬ್ದವನ್ನು ನೀವು ಆಂಗ್ಲ ಭಾಷೆಯಲ್ಲಿ ಬರೆದರೆ ಭರತ್ ಎನ್ನುವ ರೀತಿ ಓದಬಹುದು. ಈ ಶಾಲೆಯ ಒಂದು ಹಿನ್ನೆಲೆಯನ್ನು ಈ 2 ಪದಗಳ ಮುಖೇನವೇ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಭಾರತ್ ಎಂಬ ಶಬ್ದವನ್ನು ನೋಡಿ. ಭಾ ಅಂದರೆ ಬೆಳಕು ಅಂತ ಅರ್ಥ, ರಥ ಅಂದರೆ ರತಿಸುವುದು ಅಂತ ಅರ್ಥ, ಆಡುವುದು. ಬೆಳಕಿನೊಂದಿಗೆ ಆಟ, ಅರ್ಥಾತ್ ಜ್ಞಾನದ ಜೊತೆ ಒಂದು ಮುಖಾಮುಖಿ ಅಂತ ಅರ್ಥ. ಹಾಗಾಗಿ ಭಾರತ ಎನ್ನುವ ಹೆಸರಿನಲ್ಲಿರುವ ರಾಷ್ಟ್ರೀಯತೆಯ ಕುರುಹುಗಳು ಮತ್ತು ಬೆಳಕಿನೊಂದಿಗೆ ಒಡನಾಡುವುದು, ಆಡುವುದು, ಒಡನಾಡುವುದು ಎನ್ನುವಂತಹ ಜ್ಞಾನದ ಕೆಲವು ಲಕ್ಷಣಗಳು ಈ ಶಾಲೆಯ ಹೆಸರಿಗೆ ಅನ್ವರ್ಥವಾಗಿಯೇ ಇದೆ. ನಾನಾಗ ಹೇಳಿದೆ, ಆಂಗ್ಲ ಭಾಷೆಯಲ್ಲಿ ಬರೆದಾಗ ಭರತ ಎನ್ನುವ ಅರ್ಥವು ಬರ್ತದೆ. ಈ ಭರತ ಅಂತ ಹೇಳಿದರೆ ಕಡಲಿನ ಉಬ್ಬರ. ಎಂತಹ ಒಂದು ಹೋಲಿಕೆ ನೋಡಿ, ಎಂತಹ ತಲೆ ನೋಡಿ. ಈ ಕಡಲು ಉಬ್ಬರ ಬರುವುದು ಪೌರ್ಣಮಿ ಅಂದೆ. ಈಗ ನೀವು ಉಳ್ಳಾಳ ಕಡಲನ್ನು ನೋಡಿದರೆ ಉಬ್ಬರ ಅಬ್ಬರದಿಂದಲೇ ಇದೆ. ಹಾಗಾಗಿ ಕಡಲು ಉಬ್ಬರಿಸಿದ ಕಾಲಕ್ಕೆ ಶುಭ ಕಾರ್ಯಗಳನ್ನು ಮಾಡುವ ಪದ್ಧತಿ ಹಿಂದೆ ಭಾರತೀಯರಲ್ಲಿತ್ತು. ಆಟಿತಮ್ಮನ ಅದು ಇಲ್ಲಾರ್ದು ಮದ್ಮಾನ ಪಿದ್ದಾಡಾಗ ಸುದ್ದೆಟ್ಟಿ ಎರ್ತೆ ಉಂಡ ಅಂತ ನೋಡುವ ಕ್ರಮ ಇತ್ತು. ಹಾಗಾಗಿ ಕಡಲು ಉಬ್ಬರಿಸುವಾಗ ಪೌರ್ಣಮಿಯಾಭಿಮುಖವಾಗಿರುವ 5ನೇ ಆಷಾಢದಲ್ಲಿ ಈ ಕಾರ್ಯಕ್ರಮವನ್ನು ಭರತ ಎನ್ನುವ ಅನ್ವರ್ಥವಾಗಿ, ಭರತ ಎನ್ನುವುದು ಅದು ಮೊಗವೀರ ಮೂಲವಾಗಿರುವ ಒಂದು ಪದ ಅಂತ ಇಲ್ಲಿ ತಿಳ್ಕೊಳ್ತೇನೆ. ಹಾಗಾಗಿ 2 ಸಮುದಾಯ ಮೂಲ, ರಾಷ್ಟ್ರ ಮೂಲವಾದ ಕಲ್ಪನೆ ಇರುವ ಹೆಸರು ಅದು ಭಾರತ್. ಹಾಗಾಗಿ ಅಂತಹ ಚಿಂತನೆಗಳು ಇಲ್ಲಿ ನಿರಂತರವಾಗಿ ಪ್ರಸರಣ ಆಗುವ ಕೆಲಸ ಆಗಿದೆ. ಈಗ ಯಾರೆಲ್ಲ ಈ ವೇದಿಕೆಯಲ್ಲಿ ಬಂದು ಗೌರವವನ್ನು ಸ್ವೀಕರಿಸಿದ್ರು, ಮುಖ್ಯವಾಗಿ ಎದುರಿರುವ ಹಿರಿಯ ಮಾಸ್ಟರು, ಬಹಳ ಸುಲಭ ಮತ್ತು ಆಪ್ತವಾಗಿ ಹೇಳುವುದಾದರೆ ನಿಮ್ಮ ಚಾನ್ಸ್ ಸರ್, ನಿಮ್ಮ ಚಾನ್ಸ್. ಏಕೆ ಗೊತ್ತಾ, ನಾನಾಗ ವಿನಯ್ ಟೀಚರ್ ಹತ್ರ ಹೇಳ್ತಿದ್ದೆ, ನನಗೆ ನನ್ನ ನಿವೃತ್ತಿಯ ಕಾಲಾನಂತರ ನನ್ನ ಶಿಷ್ಯ ಬಳಗ ಇಂತಹ ಗೌರವ ಕೊಡ್ತಾರೆಂಬ ನಂಬಿಕೆ ಇಲ್ಲ. ನಿರೀಕ್ಷೆ ಇಲ್ಲ, ಬೇರೆ ಮಾತು ಬಿಡಿ, ನಂಬಿಕೆ ಇಲ್ಲ. ಕಾರಣ ದಿನೇ ದಿನೇ ಗುರುವಿನ ಗುರುತನದ ಭಾವನೆ ಕಡಿಮೆ, ಸಂಕುಚಿತ, ಕುಟಿನವೇ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ,
ಬಹಳ ಮುಖ್ಯವಾಗಿ ಗುರು ಶಿಷ್ಯ ಪರಂಪರೆಯ ಮಧ್ಯೆ ಬಂದಿರುವ ಅಂತರ, ತೀರ ಕಮರ್ಷಿಯಲ್ ಆಗಿರುವಂತಹ ಸಂಬಂಧ. ಅವರಿಗೆ ಸಂಬಳ ತಿಕ್ಕೊಂಡು ಆರು ಕಲ್ಪವೇರು, ಯಾನು ಫೀಸ್ ಕಟ್ಟದೆ ಕಲ್ಪೋಡು ಅಷ್ಟೇ. ಅದಲ್ಲದೆ ಅದನ್ನು ಮೀರಿದ ಇಂಕ ಕಲ್ಪಾಯಿನಾರು ಎನ್ನುವ ನೆನಪಿನ ಸ್ಮೃತಿ ಪುಟದಲ್ಲಿ ಅದನ್ನು ದಾಖಲಿಸುವ ಕೆಲಸ ಇದೆಯಲ್ಲ, ಅದು ಬಹಳ ಕಡಿಮೆ ಆಗಿದೆ. ನನಗೆ ನನ್ನ ವಿದ್ಯಾರ್ಥಿಗಳು ಈ ರೀತಿ, ಅದಕ್ಕೋಸ್ಕರ ನಾನು ಹೇಳ್ತೇನೆ, ಈ ಯಾರೆಲ್ಲ ಗೌರವವನ್ನು ಪಡೆದಿದ್ದೀರೋ ಅವರ ಅದೃಷ್ಟ ನಿಜವಾಗಿ. ಅವರ ಹಣೆಯಲ್ಲಿರುವಂತಹ ವೃದ್ಧಾಪ್ಯದ ನೆರಿಗೆಗಳು ಅದು ಪ್ರಾಯದ ಗುರುತಲ್ಲ, ಅದು ಅನುಭವದ ರೇಖೆಗಳು. ಅಂತಹ ಗುರುತನವನ್ನು ನೆನಪಿಸಿಕೊಂಡು ಗೌರವಿಸುವ ಕೆಲಸವನ್ನು ಮಾಡಿದ್ದೀರಲ್ಲ, ನಿಜಕ್ಕೂ ನನಗೆ ಅನಿಸೋದು ಈ ದೀಪಕಣ್ಣನ ತಲೆಯ ಮೇಲೆ ಮಾತ್ರ ಕೂದಲು ಬೆಳೆದದ್ದಲ್ಲ, ತಲೆ ಒಳಗೂ ತುಂಬ ಬೆಳೆದಿದೆ. ಹಾಗಾಗಿ ಅವರ ತಲೆಯಲ್ಲಿ ಹೊಳೆದ ಆ ಹೊಳ ಹೀಗೆ, ಮತ್ತು ಜೀವನಣ್ಣ ಆದಿ ಮತ್ತಿತರ ಯಾರೆಲ್ಲ ಇದರ ಹಿಂದೆ ಪರಿಶ್ರಮಿಸಿದ್ದೀರೋ ನಿಮಗೆ ಅನಂತ ಕೋಟಿ ನಮನ. ಒಂದು ಆದರ್ಶವನ್ನು ಪರಿಚಯಿಸಿ ಕೊಟ್ಟಿದ್ದೀರಿ ಉಳ್ಳಾಳಕ್ಕೆ. ನಾನು ಆಗದಿಂದ ಸರಿ ಒಬ್ಸರ್ವ್ ಮಾಡ್ತಾ ಇದ್ದೇನೆ ಟೀಚರ್. ಏಕೆ ಗೊತ್ತಾ, ನನಗಿಂಥ ಕಾರ್ಯಕ್ರಮ ಮಾಡಬೇಕು. ಅದಕ್ಕೆ ನಾನೀಗ ಹೇಳಿದಲ್ಲ, ಆ ಅದೃಷ್ಟ ಇಲ್ಲ ಅಂತ. ನನಗೆ ಅಂತಹ ದೌರ್ಭಾಗ್ಯ ಬಂದರೆ ಪರವಾಗಿಲ್ಲ, ನನ್ನ ಶಿಷ್ಯರಿಗಿಂಥ ಕಾರ್ಯಕ್ರಮ ಮಾಡಬೇಕು. ನನಗೆ ಗೊತ್ತಿಲ್ಲ, 40 ವರ್ಷ ಕಳೆದ ನಂತರ ಇಂಥ ಕಾರ್ಯಕ್ರಮ ಮಾಡುವ ಯೋಗ ಭಾಗ್ಯಗಳನ್ನೆಲ್ಲ ನನಗೆ ಕೊಟ್ಟಿದ್ದಾರೋ. ಆದರೆ ಇದೊಂದು ಮಾದರಿ, ನಾವು ಕಲಿಯಬೇಕಾದ್ರೆ ಎಳೆಯರು ಆನಂತರದ ಶಿಷ್ಯರು ಕಲಿಯಬೇಕಾದಂತಹ ಸಂಗತಿ. ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ ಅಲ್ಲ, ನನ್ನ ತಂದೆ ಈ ಶಾಲೆಯ ಹಳೆ ವಿದ್ಯಾರ್ಥಿ. ನಾನು ಅವರು ಹೇಳಿದ ಮಾತುಗಳ ಮುಖೇನ ಮತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ ನಾನು ಈ ಶಾಲೆಯ ಜೊತೆ ಒಡನಾಟದಲ್ಲಿದ್ದೇನೆ. ನನಗೆ ನೆನಪಾಗ್ತದೆ, ವಾಸುದೇವ ಮಾಸ್ಟ್ರು ಕನ್ನಡ ಸಾಹಿತ್ಯ ಸಂಘದ ಉದ್ಘಾಟನೆಗೆ ನನ್ನನ್ನು ಆಹ್ವಾನಿಸಿದರು ಅವರ ಪ್ರಾಧ್ಯಾಪನದ ಅವಧಿಯಲ್ಲಿ. ಆ ಸಂದರ್ಭ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನಾನು ಜೊತೆಯಾಗಿದ್ದೇನೆ. ಹಾಗಾಗಿ ಭಾರತ್ ಹೈಸ್ಕೂಲ್ನ ಜೊತೆಗಿನ ಈ ಒಡನಾಟ ಅಮೂಲ್ಯವಾದದ್ದು. ಒಂದು ಸಂಘಟನಾತ್ಮಕವಾಗಿ ಶಿಕ್ಷಣ ಸಂಸ್ಥೆಯನ್ನು ಹೇಗೆ ಬೆಳೆಸಬೇಕು ಎನ್ನುವುದಕ್ಕೆ ಇದು ಒಳ್ಳೆಯ ಮಾದರಿ, ಒಳ್ಳೆಯ ಆದರ್ಶ. ಈ ನೆಲೆಯಲ್ಲಿ ಇದರ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡು ಬಂದಿರುವಂತಹ ಉಳ್ಳಾಳ ಮೊಗವೀರ ಸಂಘಕ್ಕೆ ಒಂದು ಚಪ್ಪಾಳೆಯ ನಮನ ಸಲ್ಲಬೇಕು. ಸ್ನೇಹಿತರೆ, ಒಂದು ಸಮುದಾಯ, ಒಂದು ಸಮಾಜ ಬೆಳೆಯಬೇಕಿದ್ರೆ ಆ ಸಮಾಜದಲ್ಲಿ ದೇಗುಲಗಳು ಎಷ್ಟು ಶ್ರೀಮಂತವಾಗಿದೆ ಅಥವಾ ಮನೆಗಳು ಎಷ್ಟು ಬಂಗಲೆಯೋಪಾದಿಯಲ್ಲಿ ಶ್ರೀಮಂತವಾಗಿದೆ ಎನ್ನುವುದಕ್ಕಿಂತಲೂ ಆ ಶಾಲೆಯಲ್ಲಿ ಆ ವಲಯದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಯಾವ ಮಟ್ಟಕ್ಕಿದೆ ಎಂಬುದು ಬಹಳ ಮುಖ್ಯ ಆಗ್ತದೆ. ಆ ಕಾಲದಲ್ಲಿ ಶಿಕ್ಷಣ ಹೆಚ್ಚು ಪ್ರಬಲವಾಗಿ ಪ್ರಸಾರಗೊಳ್ಳದ ಕಾಲದಲ್ಲಿ ಶಿಕ್ಷಣ ನಮ್ಮವರಿಗೆ ಮತ್ತು ಉಳ್ಳಾಳದವರಿಗೆ ಸಿಗಬೇಕು ಎನ್ನುವಂತಹ ಒಂದು ಆಲೋಚನೆ ಮಾಡಿದರಲ್ಲ ಉಳ್ಳಾಳ ಮೊಗವೀರ ಸಂಘ, ಇದು ನಿಜಕ್ಕೂ ಇತರ ಸಮುದಾಯಕ್ಕೂ ಆದರ್ಶ. ಏಕೆಂದರೆ ಶಿಕ್ಷಣ ಪ್ರಸಾರ ಆದಷ್ಟು ಉಳ್ಳಾಳ ಬೆಳೆಯುತ್ತದೆ. ಪ್ರತಿ ಸಮುದಾಯ, ಪ್ರತಿ ಒಂದು ದೇವಳ, ಈಗ ದೇಗುಲವು ಸೇರಿದ ಹಾಗೆ ಪ್ರತಿ ದೇವಸ್ಥಾನಗಳು ಕೂಡ, ನಾನು ತುಂಬ ಬಾರಿ ಹೇಳಿದ ಸಂಗತಿ ಇಲ್ಲಿ ಔಚಿತ್ಯ ಎಂಬ ಕಾರಣಕ್ಕೆ ಹೇಳ್ತೇನೆ, ಪ್ರತಿ ದೇವಸ್ಥಾನಗಳು ಕೂಡ ಒಂದು ಆರೋಗ್ಯ ಸಂಬಂಧಿತ ಸಂಸ್ಥೆಯನ್ನು, ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸುವ ತುರ್ತು ಈಗ ಇದೆ. ಏಕೆಂದರೆ ಬೇರೆ ಬೇರೆ ಕಾರಣಗಳಲ್ಲಿ ಮನಸ್ಥಿತಿಗಳನ್ನು ರೂಪುಗೊಳಿಸುವ 2 ಸಂಸ್ಥೆಗಳು. ಹಾಗಾಗಿ ನಮ್ಮದೇ ಆದ ನಮ್ಮ ಆಲೋಚನೆಗಳಿರುವ, ಮನೋಧರ್ಮಗಳಿರುವ, ನಮ್ಮ ಪ್ರಕ್ರಿಯೆಗಳನ್ನು ಒಳಗೊಂಡ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರತಿ ದೇವಳಗಳು ಕೂಡ ಸಣ್ಣ ಮಟ್ಟಿಗೆ, ತಕ್ಕ ಮಟ್ಟಿಗಾದರೂ ಪ್ರಾರಂಭಿಸುವ ಅಗತ್ಯ ಇದೆ. ಆ ನೆಲೆಯಲ್ಲಿ ನೀವು ಉಳ್ಳಾಳದ ಇತರ ದೇವಳಕ್ಕಿಂತ ವಿಶೇಷ, ಬಹಳ ಕಡಾಖಂಡಿತವಾಗಿ ಹೇಳ್ತೇನೆ. ಇದನ್ನು ಇತರ ಸಮುದಾಯದವರು ದಯವಿಟ್ಟು ನೋಡಿ ಕಲಿಬೇಕು, ಆಗಬೇಕಾದ ಸಂಗತಿ. ಒಂದು ಶಿಕ್ಷಣ ಸಂಸ್ಥೆ, ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಂಸ್ಥೆ. ಕೊನೆಯ ಒಂದು ಮಾತು, ಶಿಕ್ಷಕರಿಷ್ಟೆಲ್ಲ ಮಂದಿ ನೀವು ಗೌರವಿಸಿದ್ದೀರಿ. ಅವರನ್ನು ಒಂದು ಇಂದ್ರನ ಒಡ್ಡೋಲಗದ ಹಾಗೆ ಅವರನ್ನು ಇಲ್ಲಿ ಕುಳ್ಳಿರಿಸಿ ಆ ದಿಕ್ಪಾಲಕರು ನಿಂತ ಹಾಗೆ ಆಚೆ ಈಚೆ ನಿಂತು ಎಷ್ಟು ಸಮಯ ಕಾಯಬೇಕಾಯ್ತು ಇಂಥ ಫೋಟೋ. ಇನ್ನೂ ಇಂಥ ಒಂದು ಭಾವಚಿತ್ರ, ಇಂತಹ ಸಮೂಹ ಭಾವಚಿತ್ರವನ್ನು ಇತರ ಶಾಲೆಯಲ್ಲಿ ನೋಡಲಿಕ್ಕೆ ಸಾಧ್ಯವೋ ಇಲ್ಲವೋ ಎನ್ನುವ ಸಂದೇಹ. ಅಂತಹ ಒಂದು ಪ್ರೀತಿ ಅದರ ಹಿಂದೆ ಇದೆ, ಆ ವಿನಯತೆ ಇದೆ. ಈ ಮೂಲಕ ನಾವು ಎಳೆಯರಿಗೆ ದಾಟಿಸಬೇಕಾಗಿರೋದು ಗುರುವನ್ನು ಗೌರವಿಸುವಂತಹ ಆದರ್ಶವನ್ನು. ಎಳೆಯರಿಗೆ ಮನಸ್ಸಿದೆ, ಸ್ಥಿತಿ ಸರಿ ಇಲ್ಲ. ಅದಕ್ಕೆ ಒಳ್ಳೆಯ ಉದಾಹರಣೆ,
ಮೊನ್ನೆ ನಮ್ಮ ಮನೆಗೆ ಬಂದ ಮೂವರ ಹತ್ರ ನಾನು ಕೇಳಿದೆ, ಅದಕ್ಕೆ ಆದಿತ್ಯವಾರ ಗುರು ಪೂರ್ಣಿಮೆಗೆ ಆಚರಣೆಗೆ ಅನುಕೂಲಕರವಾದ ರಜೆ ಇದೆಯಲ್ಲ, ಅದಕ್ಕೆ ಶನಿವಾರ ಇಟ್ಟದ್ದು. ಅವರು ಕೊಟ್ಟಂಥ ಒಂದು ಕಾರಣ, ಬೇರೆ ಬೇರೆ ಕಾರಣಗಳಿರ್ಬೋದು. ಒಂದು ಕಾರಣ ಶಾಲೆ ಉಂಡತ್ತೆ, ಜೋಕ್ಲೆಲ್ಲ ಸೇರಾಯರ ಹಾಕೊಂಡು ಸ್ಥಿತಿ ನೋಡಿ ಅಂತೆ. ನಿನ್ನೆ ರಾತ್ರಿ ಶಾಲೆಗೆ ರಜೆ ಕೊಟ್ಟರು, ಮಕ್ಕಳಿಗೆ ಬರಲಿಕ್ಕೆ ಮನಸ್ಸಿತ್ತೇನೋ, ಶಾಲೆಗೆ ರಜೆ ಕೊಟ್ಟರು. ಅದೇ ನಾ ಹೇಳಿದ್ದು, ಮನಸ್ಥಿತಿಗೆ ಪೂರಕವಾದ ವಾತಾವರಣ ಇದೆ, ಸ್ಥಿತಿ ಸರಿ ಇಲ್ಲ. ಈಗ ಸದ್ಯಕ್ಕೆ ಶಿಕ್ಷಕರ ಸ್ಥಿತಿಯೆಲ್ಲ ಹೀಗೆ. ಇಂತಹ ಕಾರ್ಯಕ್ರಮ ಹೆಚ್ಚು ತಲುಪಬೇಕಾಗಿರೋದು ಆ ಹಿಂದೆಲ್ಲ ಕೂತಿದ್ದೀರಲ್ಲ ವಿರಳ ಸಂಖ್ಯೆಯಲ್ಲಿ ಆ ವಿದ್ಯಾರ್ಥಿಗಳಿಗೆ. ಅವರು ಇದನ್ನು ನೋಡಿ ಕಲಿಬೇಕು. ಇದು ಕುಟುಂಬ ಪದ್ಧತಿ ಇದ್ದ ಹಾಗೆ ಇದು ಶಾಲಾ ಕುಟುಂಬ ಪದ್ಧತಿ ಎಂಬ ಅರ್ಥದಲ್ಲಿ ಇದನ್ನು ಮುಂದುವರಿಸಬೇಕು, ಹಿರಿಯರನ್ನು ಗೌರವಿಸಬೇಕು ಅಂತ. ನಮ್ಮಲ್ಲಿ 2 ಶಿಕ್ಷಕ ನಮನದ ಕಾರ್ಯಕ್ರಮಗಳಿವೆ. ಒಂದು ಅಕಾಡೆಮಿಕ್ ಶಿಸ್ತಲ್ಲಿ ಬರುವಂತಹ ಸೆಪ್ಟೆಂಬರ್ 5ರ ಶಿಕ್ಷಕ ದಿನಾಚರಣೆ, ಅದು ಸ್ವಾತಂತ್ರ್ಯೋತ್ತರವಾಗಿರುವಂಥ ಬೆಳವಣಿಗೆ. ಆದರೆ ಹಿಂದಿನಿಂದಲೂ ಬೆಳೆದುಕೊಂಡು ಬಂದ ಒಂದು ಪರಂಪರೆ ಹಿನ್ನೆಲೆಯಲ್ಲಿ ಬೆಳೆದುಕೊಂಡು ಬಂದಂತಹ ಈ ಗುರು ಪೌರ್ಣಮಿ ಈ ರೀತಿಯಲ್ಲಿ ಆಚರಣೆಯನ್ನು ಇವತ್ತಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಇದು ಶುಭ ಲಕ್ಷಣ. ನಮ್ಮತನದ ಕಡೆಗೆ ಒಂದು ಒಲವನ್ನು ತೋರುವಂತಹ ಸಂದರ್ಭ. ಹಾಗಾಗಿ ಈ ದಿನ ಇಂತಹ ಹಿರಿಯರ ಮಧ್ಯೆ ನನಗೆ ಗೊತ್ತಿಲ್ಲ ಯಾವ ಅರ್ಥದಲ್ಲಿ ನಾನು ದಿಕ್ಕನ್ನು ಸೂಚಿಸುವ ಭಾಷಣವನ್ನು ಮಾಡಬೇಕಂತ. ದಿಕ್ಕನ್ನು ಅವರು ನನಗೆ ಸೂಚಿಸಬೇಕು. ನನಗೆ ಹೇಗೆ ಹೇಳ್ಬೋದಂದರೆ, ನನಗೆ ಈ ಮಾಸ್ಟ್ರುಗಳನ್ನೆಲ್ಲ ಎದುರಿಗೆ ಕುಳ್ಳಿರಿಸಿ ನಾನು ಮಾತನಾಡೋದು ಈ ಸರಸ್ವತಿ ಎದುರು ವೀಣೆ ಬಾರಿಸಿದಾಗೆ, ಇಂಚ ಬಾರಿಸೋಡು ಅಂತ ಸರಸ್ವತಿಗೆ ಹೇಳಿಕೊಟ್ಟ ಹಾಗೆ ಅಂಥ ಸ್ಥಿತಿಯಲ್ಲಿದ್ದೇನೆ. ನೋಡಿ, ಈ ಪೋಡಿಯಮನ್ನು ನೋಡಿದರೆ ಗೊತ್ತಾಗ್ತದೆ ನನಗಿಂತ ಎತ್ತರವಾಗಿ ಉಂಟು, ನಾನು ಇಷ್ಟೇ ಕಾಣುವುದು. ನನ್ನ ಸ್ಥಿತಿ ಈಗ ಹಾಗೆ. ನೀವು ಈ ತನಕ ಬೆಳೆದವರು, ನಾನು ಇಷ್ಟರ ಮಟ್ಟಿಗೆ ಮಾತ್ರ ಕಾಣಬಲ್ಲೆ, ನಿಮ್ಮ ಎದುರು ಇಷ್ಟರ ಮಟ್ಟಿಗೆ ಮಾತ್ರ ಕಾಣಬಲ್ಲೆ. ಅಂತೂ ಈ ಪ್ರೀತಿಯಿಂದ ನನಗೂ ಈ ಸಮಾರಂಭದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಮುಖ್ಯವಾಗಿ ಮನೆಯ ಎಳೆಯರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿ ಹೇಳಿ. ನಾನು ಹೇಳಿದಲ್ಲ, ನನ್ನ ತಂದೆ ಹೇಗೆ ಅವರ ಗುರು ಪರಂಪರೆಯನ್ನು ಪರಿಚಯಿಸಿದರು, ಅದೇ ರೀತಿ ನೀವು ಶಿಕ್ಷಕರಾಗಿದ್ದವರು ಮತ್ತು ಇತರರು ಪೋಷಕರು ನಿಮ್ಮ ಆ ಹಳೆಯ ದಿನಗಳ ನೆನಪುಗಳನ್ನು ಮುಂದಿನ ತಲೆಮಾರಿಗೆ ದಾಟಿಸಿ. ಅದು ಬಹಳ ಮುಖ್ಯವಾದದ್ದು. ಆಗ ಮಾತ್ರ ಆದರ್ಶಗಳನ್ನು ಆ ತಲೆಮಾರಿನಿಂದ ಅವರು ಕಲಿತಾರೆ. ಒಂದು ಕಿವಿ ಮಾತನ್ನು ಹೇಗೆ ಹೇಳಬೇಕಂತ ಹೇಳಿದರೆ, ಶಿಕ್ಷಕರನ್ನು ಏಕವಚನದಲ್ಲಿ ಕರೆಯುವಂಥ ಒಂದು ಕ್ರಮ ಉಂಟು ನಮ್ಮಲ್ಲಿ. ಕೈಗೆ ಟೀಚರ್ ಹೊಡೆದ ಬೆತ್ತದ ಅಚ್ಚಿ ಬಿದ್ದಿದೆ, ಒಂದು ಗುರುತಾಗಿದೆ. ಪೇರೆಂಟ್ಸಿಗೆ ಹೋಗಿ ಆ ಮಗು ತೋರಿಸಿದ್ರು. ದಾನೆಗೆ ಅಲೆಗೆ ಅಂತ ಪೇರೆಂಟ್ಸಿನ ಒಂದು ಉದ್ಗಾರ. ಕ್ರಮೇಣ ಆ ಮಗು ಆಲು ಉಂಬೆ ಇಂತಹ ಪ್ರಯೋಗಗಳನ್ನೇ ಮಾಡ್ತದೆ. ನಮ್ಗೆ ಗೊತ್ತಿಲ್ಲ, ಪೇರೆಂಟ್ಸಿಗೆ ಗೊತ್ತಿಲ್ಲ. ಶಿಕ್ಷಕರನ್ನು ಅಯೇ ಉಂಬೆ ಅಯ ಬೈದೇನ ಅಯ ಸಾಹಿತ್ಯ ಸಾವು ಇಂಥ ಪ್ರಯೋಗಗಳಲ್ಲಿದೆ. ಮಕ್ಕಳು ನೆಗಡ್ತಾರೆ ನೋಡಿ, ಏಕೆಂದರೆ ಅವರ ಅಲ್ಲಿ ಬಳಕೆಯಲ್ಲಿರುವ ಪದಗಳಿವೆಲ್ಲ. ಇಂತಹ ಪದಗಳು ಮುಂದಿನ ದಿನಗಳಲ್ಲಿ ಪೋಷಕರಿಗೇ ಸಿಗ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅಯೇ ಉಂಬೆ ಅಂತ ಶಿಕ್ಷಕರನ್ನು ಕರೆದವ ಮುಂದಕ್ಕೆ ಪೇರೆಂಟ್ಸನ್ನು ಸಂದರ್ಭ ಬಂದಾಗ ಕರೀತಾನೆ. ಅದಕ್ಕಾಗಿ ಯಾವ ಕಾರಣಕ್ಕೂ ವ್ಯಕ್ತಿ ಗೌರವ ಕಡಿಮೆ ಆಗದಾಗೆ ಮನೆಗೆ ಬಂದ ಒಬ್ಬ ಯಾಚಕ, ಒಬ್ಬ ಭಿಕ್ಷುಕನನ್ನು ಕೂಡ ನಾವು ವಿದ್ಯಾರ್ಥಿಗಳ ಎದುರು ಏಕವಚನದಲ್ಲಿ ಕರೆಬಾರದು. ನಮ್ಮ ಹಿರಿಯರೆಲ್ಲ ಭಿಕ್ಷೆಯನ್ನು 1 ರೂಪಾಯಿ ಕೊಡುವುದಾದರೂ ಮಕ್ಕಳ ಕೈಯಲ್ಲಿ ಕೊಟ್ಟು ಕಳಿಸ್ತಿದ್ರು. ಈ ಕೊರಮ್ಮ ತೀರ್ಥ ಜತ್ತು ಕೊರು. ನನಗೆ ನೆನಪಿದೆ, ನನ್ನ ಅಜ್ಜ ಮನೆಗೆ ಬಂದ ಭಿಕ್ಷುಕರ ಕಾಲು ಹಿಡಿದು ನಮಸ್ಕಾರ ಮಾಡಿಸ್ತಿದ್ರು. ನಾವು ಇವತ್ತು ಶ್ರೀ ದಾದೆ ಅಂತ ಬಿಡ್ತಿದ್ರು. ಅಂದರೆ ವ್ಯಕ್ತಿಗೊಂದು ಗೌರವ ಇದೆ, ವ್ಯಕ್ತಿಗೊಂದು ಗೌರವ. ಅವರ ಕಾಲಾನಂತರ ಅವರು ಏನೋ ವ್ಯತ್ಯಾಸ ಆಗಿದೆ ಬದುಕು. ವ್ಯಕ್ತಿಯ ಗೌರವವನ್ನು ಕೊಡಬೇಕು. ಶಿಕ್ಷಕರಿಗೆ ನಾವು ವಂದಿಸುವಂಥ ಪರಂಪರೆಯನ್ನು ಮಾಡಬೇಕು. ನಾನು ಆಗದಿಂದ ಗಮನಿಸ್ತಾ ಇದ್ದೇನೆ, ವೇದಿಕೆಯಲ್ಲಿ ನೀವು ಕಾಲು ಹಿಡಿಯುವ ಪದ್ಧತಿಯನ್ನು ಮಾಡ್ತಾ ಬಂದಿದ್ದೀರಿ. ಒಳ್ಳೆಯ ಕ್ರಮ. ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಅದು ಕಡಿಮೆ ಆಗಿದೆ. ಕಾರಣ ವಿದ್ಯಾರ್ಥಿಗಳಲ್ಲ, ನಾವು ವಿದ್ಯಾರ್ಥಿಗಳಿಂದ ಕಾಲು ಹಿಡಿಸಿದರೆ ಅವರ ಆಯುಷ್ಯ ಕಡಿಮೆ ಆಗ್ತದೆ. ಇಂಥ ಎಲ್ಲ ಹುಚ್ಚು ಕಲ್ಪನೆಗಳನ್ನೆಲ್ಲ ಮಾಡಿಕೊಂಡು ಒಂದು ಪದ್ಧತಿಯನ್ನು ಕಡಿಮೆ ಮಾಡ್ತಾ ಬಂದಿದ್ದೇವೆ. ಒಂದು ವೇಳೆ ಆ ಮಗುವಾಗೆ ಕಾಲು ಹಿಡಿಲಿಕ್ಕೆ ಬಂದರೂ ಬೊಡ್ಚಪ್ಪ ಜೋಕುಲುದಾಯಿ ದೇವರ್ಲಕ್ಕ. ನೀವು ಆ ಮಗುವನ್ನು ಕಾಲು ಹಿಡಿಸುವ ಮೂಲಕ ದೇವರನ್ನಾಗಿ ಮಾಡಬೇಕು, ಹಿಡಿಸದೆ ದೇವರು ಅಂತ ಅಂದುಕೊಳ್ಬಾರ್ದು. ಅದಕ್ಕಾಗಿ ಆ ಕಾಲು ಹಿಡಿಯುವ ಪದ್ಧತಿಯನ್ನು ದಯವಿಟ್ಟು ಮುಂದುವರಿಸಿ, ಮನೆಯಲ್ಲಿ ಅದನ್ನು ಅಭ್ಯಾಸ ಮಾಡಿಸಿ. ಮತ್ತು ಶಿಕ್ಷಕರು ದಾರಿಯಲ್ಲಿ ಸಿಕ್ಕಾಗರು ನಾವು ಮಾಡುವ ಕಾರಣ ನಿಮಗೆ ಧೈರ್ಯದಲ್ಲಿ ಇದನ್ನು ಹೇಳುವಂಥದ್ದು. ದಾರಿಯಲ್ಲಿ ಓಪನ್ ದಾರಿಯಲ್ಲಿ ಸಿಕ್ಕಿದ್ರು ಅವರ ಪಾದಕ್ಕೊಂದು ವಂದಿಸಿ, ನೀವು ದೊಡ್ಡವರಾಗ್ತೀರಿ. ಆ ಮೂಲಕ ಗುರು ಎಂಬ ಶಬ್ದಕ್ಕೆ ದೊಡ್ಡದು ಹಿರಿದು ಎನ್ನುವ ಅರ್ಥ ಇದೆ. ನೀವು ದೊಡ್ಡವರಾಗ್ತೀರಿ ದಾರಿಯಲ್ಲಿ. ಅದರಲ್ಲಿ ಯಾವ ಸಂಕೋಚ ಇಲ್ಲ. ನೀವು ಕಾಲು ಮುಟ್ಟಿ ನಮಸ್ಕಾರ ಮಾಡಿದರೆ ಗುರುಗೇನೋ ದೊಡ್ಡ ಸಂತೋಷ ಆಗಿ ಅಲ್ಲಿ ಕುಣಿತಾರಂತ ನಿರೀಕ್ಷೆ ಮಾಡಬೇಡಿ. ಆದರೆ ಮನಸ್ಸಿನ ಒಳಗಿನೊಂದು ಸಂತೋಷ ಹಾಗೆ ಆಗ್ತದೆ.
ಹಾಗಾಗಿ ಆ ಪದ್ಧತಿಯನ್ನು ಮುಂದುವರಿಸಿ ಎನ್ನುವ ಮೂಲಕ ಇವತ್ತಿನ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಯಾರೆಲ್ಲ ಪರಿಶ್ರಮಿಸಿದ್ದೀರೋ ಒಂದು ಗುತ್ತಿನ ಮನೆಯ ಸದೃಶವಾದಂಥ ಈ ವೇದಿಕೆಯ ಅಲಂಕಾರ ಮತ್ತು ಒಪ್ಪವರ್ಣವಾದ ಕಾರ್ಯಕ್ರಮ, ಎಲ್ಲೂ ಲೋಪದೋಷಗಳು ಅಡ್ಡಿ ಆತಂಕಗಳು ಬರದ ಹಾಗೆ ಎಷ್ಟು ಚಂದ ನೀವು ಜೋಡಿಸಿದ್ದೀರಿ. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಯಾರೆಲ್ಲ ಪರಿಶ್ರಮಿಸಿದಿರೋ ನಿಮಗೆಲ್ಲ ಹೃದಯಪೂರ್ವಕವಾದ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ಇಂತಹ ಪದ್ಧತಿ ಮುಂದಕ್ಕೆ ಬೆಳೆಯಲಿ ಎಂಬ ಸದಾಶಯದೊಂದಿಗೆ ಹಿರಿಯರ ಜೊತೆಗೆ ನನಗೆ ಈ ಎಳೆಯನಿಗೊಂದು ಅನುವು ಮಾಡಿಕೊಟ್ಟ ತಮ್ಮ ಸಹೃದಯತೆಗೆ ಎರಡೂ ಕೈಗಳನ್ನು ಜೋಡಿಸ್ತೇನೆ. ನಮಸ್ಕಾರ. ಮತ್ತು ಕಾಲು ಹಿಡಿದು ನಮಸ್ಕರಿಸುವ ಸಂಸ್ಕಾರ ಬಹುಶಃ ನಮ್ಮ ಈ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಅದು ಇದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಅದು ನಮ್ಮ ಗುರುಗಳಿಗೂ ಗೊತ್ತಿದೆ. ಎಲ್ಲಿ ಸಿಕ್ಕಿದ್ರು ನಾವು ಅಂತಲ್ಲ, ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳನ್ನು ನಾನು ಗಮನಿಸಿದ್ದೇನೆ. ಸ್ವತಃ ನನ್ನಲ್ಲಿ ಕೂಡ ಅದು ಇದೆ. ಎಲ್ಲಿ ರೋಡಲ್ಲಿ ಯಾವ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು ಅವರ ಕಾಲು ಹಿಡಿದು ನಾವು ಸಂತೋಷ ಪಡುವಂತಹ ಈ ಬುದ್ಧಿ ನಮಗೆ ಬಂದಿದ್ದರೆ ಅದಕ್ಕೆ ಕಾರಣ ನಮ್ಮ ಗುರುಗಳು. ಹಾಗಾಗಿ ಮತ್ತೊಮ್ಮೆ ಅವರಿಗೆ ವಂದಿಸುತ್ತಾ ನಿಮ್ಮ ದಿಕ್ಸೂಚಿ ಭಾಷಣವನ್ನು ಸದಾ ನೆನಪಿನಲ್ಲಿ ಇಡ್ತೇವೆ. ಮುಂದಕ್ಕೆ ಈಗಾಗಲೇ ನಮ್ಮ ಈ ಸಭೆಗೆ ಆಗಮಿಸಿದಂತಹ ಶ್ರೀ ಈಶ್ವರ್ HR ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಇಲ್ಲಿ ನೆರೆದಿರುವಂಥ ಎಲ್ಲ ಗುರು ವೃಂದದವರಿಗೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ನಮ್ಮ ಭಾರತ್ ಪ್ರೌಢಶಾಲೆಯ ಉಲ್ಲಾಳದಲ್ಲಿ ಗುರು ಪೂರ್ಣಿಮೆಯ ಪ್ರಯುಕ್ತ ನಮಗೆ ವಿದ್ಯಾದೀಕ್ಷೆಯನ್ನು ನೀಡಿದಂತಹ ನಮ್ಮ ಮತ್ತು ನಮ್ಮೂರಿನ ವಿದ್ಯಾರ್ಥಿಗಳ ಜೀವನವನ್ನು ಸಾರ್ಥಕಗೊಳಿಸಿದ ಪೂಜ್ಯ ಗುರುವರಿಯರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಎಲ್ಲರಿಗೂ ಸನ್ಮಾನ ಮಾಡ್ತಿದ್ದಾಗ ಬರ್ತಾಯಿತ್ತು, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಪರಬ್ರಹ್ಮ. ಅದನ್ನು ಕೇಳ್ತಾ ಇದ್ದರೆ ಯಾವುದಾದ್ರೂ ಒಂದು ನಮ್ಮ ಈಶ್ವರ ದೇವಸ್ಥಾನಕ್ಕೆ ಹೋದಾಗ ಓಂ ನಮ ಶಿವಾಯ ಅನ್ನುವ ರೀತಿಯಲ್ಲಿ ಆ ಒಂದು ಫೀಡ್ಬ್ಯಾಕ್ ಬರ್ತಾಯಿತ್ತು. ತುಂಬ ಖುಷಿಯಾಯಿತು. ಈ ಒಂದು ಕಾರ್ಯಕ್ರಮ ತುಂಬ ಸಾರ್ಥಕವಾಗಿರುವಂಥ ಕಾರ್ಯಕ್ರಮ. ಅದರಲ್ಲೂ ಪ್ರಪ್ರಥಮವಾಗಿ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘ ಏನಿದೆ, ಹಿರಿಯ ವಿದ್ಯಾರ್ಥಿಗಳ ಸಂಘ, ನಮ್ಮ ಅಶ್ವಿನಿ ಮೇಡಮ್ರವರು, ಅಶ್ವಿನಿ ರೈ ಮೇಡಮ್ರವರು, ಯಶವಂತ್ ಸರ್ ಅವರು, ಅಮೀನ್ ಸರ್ ಅವರು, ಸಂತೋಷ್ ಮರ್ಲ ಸರ್ ಅವರು, ದಯಾನಂದ ಬಂಗೇರ ಸರ್ ಅವರು, ನೀವೆಲ್ಲರೂ ಇವತ್ತು ನಿಮ್ಮ ಜೀವನ ಪಾವನ, ನಿಜವಾಗ್ಲೂ ನಿಮ್ಮ ಜೀವನ ಪಾವನ. ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಿಮಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ ಪ್ರಪ್ರಥಮವಾಗಿ. ಜೊತೆಗೆ ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಶ್ರೀಮತಿ ಅಶ್ವಿನಿ ರೈ ಮೇಡಮ್ರವರು ಅಧ್ಯಕ್ಷರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಪರಮ ಪೂಜ್ಯ ಗುರುಗಳಾದಂಥ ಶ್ರೀ ಸುಭಾಷ್ ಪೂಜಾರಿ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯರು ಹಿರಿಯವರು ಮನೋಜ್ ಸಾಲ್ಯಾನ್ ಸರ್ ಅವರಿದ್ದಾರೆ. ರೋಹಿದಾಸ್ ಬಂಗೇರ ಸರ್ ಅವರು ಶಾಲಾ ಸಂಚಾಲಕರು. ಈ ಶಾಲೆಯ ಬಗ್ಗೆ ಅಪಾರ ಕಾಳಜಿ, ಅಪಾರವಾದಂಥ ವಿಶ್ವಾಸವನ್ನು ಇಟ್ಕೊಂಡು ತಮ್ಮ ಮನೆಗಿಂತಲೂ ಕೂಡ ಹೆಚ್ಚಾಗಿ ಸಂಸ್ಥೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದಂಥ ನಮ್ಮ ವಿನಯ್ ಕುಮಾರಿ ಮೇಡಮ್ರವರಿದ್ದಾರೆ, ನಮ್ಮ ಅರುಣ್ ಕುಮಾರ್ ಉಲ್ಲಾಳ್ರವರಿದ್ದಾರೆ, ನಮ್ಮ TPO ಮೇಡಮ್ರಾದಂತಹ ನಮ್ಮ ಲಿಲ್ಲಿ ಪಾಯ್ಸ್ ಮೇಡಮ್ರವರಿದ್ದಾರೆ, ಮತ್ತು ನಮ್ಮ ಜಾನಕಿ ಮೇಡಮ್ರವರಿದ್ದಾರೆ. ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ ಸರ್ ಇವರು ಅಂತ ಎಲ್ಲ ನಮ್ಮ ವಿನಯ ಮೇಡಮ್ರವ್ರು ಹೇಳಿದರು. ಸರ್ ಕೂಡ ಇದ್ದಾರೆ. ನಮ್ಮ ಹಳೆ ಮಾಜಿ ಅಧ್ಯಕ್ಷರಾದಂಥ ಉಲ್ಲಾಳ ಮಗವೀರರ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂಥ ಹಿರಿಯವರು, ಓಕೆ ಸರ್, ಓಕೆ, ಅವ್ರ ಹೆಸರು ಸರ್ ಸದಾನಂದ ಬಂಗೇರ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ಈ ಫೋಟೋವನ್ನು ನೋಡಿದರೆ ನಮ್ಗೆ ನೆನಪಾಗ್ತದೆ, ದೇವರಿಗೆ ಸಮಾನ. ನಾವು ಬತ್ತಿದ್ದಂಗೆ ಆ ಫೋಟೋಗಳನ್ನು 4 ಗುರುಗಳನ್ನು ನಾವು ನೋಡಿದೋ. ದೇವರು ಯಾವ ರೀತಿ ಫೋಟೋವನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ತೀವೋ ಮನೆಗಳಲ್ಲಿ,
ಅದಕ್ಕಿಂತ ಹೆಚ್ಚಾಗಿರುವಂಥ ಒಂದು ನಮ್ಮ ಹಿರಿಯವರು ಶಿಕ್ಷಕರು ಇವತ್ತು ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಇದೊಂದು ಮಾದರಿ ಕಾರ್ಯಕ್ರಮ. ನನಗೂ ಕೂಡ ಅನಿಸುತ್ತೆ ನಾವು ಯಾಕೆ ಮಾಡಬಾರ್ದು ಈ ಕಾರ್ಯಕ್ರಮನ ಅಂತ. ಅದಕ್ಕೆ ನಿಮ್ಗೆ ಹೇಳಿದ್ದು, ನಿಮ್ಮ ಬದುಕು ಸಾರ್ಥಕವಾಯಿತು, ನಮ್ಮ ಬದುಕು ಇನ್ನೂ ಸಾರ್ಥಕ ಆಗಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ನೆಚ್ಚಿನ ಸಹೋದ್ಯೋಗಿ ಬಂಧುಗಳೇ, ಇಲ್ಲಿ ಕಾರ್ಯಕ್ರಮದಲ್ಲಿ ನಾವು ಕೂಡ ಮನಸ್ಸಲ್ಲಿ ಲೆಕ್ಕಾಚಾರ ಹಾಕ್ಕೊಳ್ತೀವಿ, ಈ ಥರ ಕಾರ್ಯಕ್ರಮ ಮಾಡಬೇಕು, ನಮ್ಮೂರಿನಲ್ಲಿ ಮಾಡಬೇಕು ಅಂತ. ಅವಾಗ ಕೆಲವು ಸಂದರ್ಭಗಳಲ್ಲಿ ಆಗೋದಿಲ್ಲ. ಯಾರು ಕೇಳಿದರೆ ಸಮಯವಿಲ್ಲ. ರಜದಲ್ಲಿ ಮಾಡೋಣ. ರಜದಲ್ಲಿ ಮಾಡಿದರೆ ಕೆಲವರು ನಾವು ಬೇರೆ ರಾಜ್ಯ ಬೇರೆ ದೇಶಗಳಿಗೆ ನಾವು ಪ್ರವಾಸವನ್ನು ಕೈಗೊಳ್ತಾ ಇದ್ದೀವಿ, ಹೋಗ್ಲಿಕ್ಕಾಗೋದಿಲ್ಲ. ಈ ಥರದ ಸನ್ನಿವೇಶಗಳನ್ನು ನಾವು ಇವತ್ತಿನ ದಿನದಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ನಮ್ಮ ಕೈಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಎಲ್ಲ ಹಿರಿಯ ನನ್ನ ತಂದೆಗೆ ಸಮನಾಗಿರುವಂಥ ಎಲ್ಲ ಶಿಕ್ಷಕರ ವೃಂದದವರು ಕೂಡ ಮುಂದುಗಡೆ, ನಮ್ಮಪ್ಪ ನಮ್ಮ ತಂದೆ, ನಮ್ಮಪ್ಪ ಅಂದ್ರೆ ಗೊತ್ತಲ್ಲ, ನಮ್ಮ ತಂದೆಯನ್ನು ನೋಡಿದಷ್ಟು ಹಿರಿಯವರು ತಾವುಗಳು ಶಾಲಾ ಶಿಕ್ಷಕರು, ಮುಖ್ಯ ಶಿಕ್ಷಕರು ವೇದಿಕೆಯ ಮುಂಭಾಗದಲ್ಲಿ ಇದ್ದೀರಿ. ನಿಮಗೆ ಮಗದೊಮ್ಮೆ ಹೃದಯ ತುಂಬಿದ ನಮಸ್ಕಾರಗಳು. ನೀವೆಲ್ಲ ಕಲಿಸಿರುವಂಥ ಶಿಕ್ಷಣದಿಂದ ನಾವಿವತ್ತು ನಿಂತ್ಕೊಂಡು ಈ ವೇದಿಕೆಯಲ್ಲಿ ಮಾತನಾಡ್ತಾ ಇದ್ದೀವಿ. ದೇವರು ಜನ್ಮವನ್ನು ಕೊಡ್ಬೋದು, ಆದರೆ ಜೀವನ ಕೊಡುವವರು ನಿಜವಾಗಲೂ ಶಿಕ್ಷಕರು. ನಾವಿವತ್ತು ಜೀವನದಲ್ಲಿ ನಿಂತ್ಕೊಂಡು ಶಿಕ್ಷಣವನ್ನು ಪಡೆದು ನಾವು ಇವತ್ತು ಮಾತನಾಡ್ತಿದ್ದೀವಿ ಅನ್ನಲಿಕ್ಕೆ ಕಾರಣಕರ್ತರು ನೀವಾಗಿದ್ದೀರಿ. ಹಾಗಾಗಿ ನಿಮಗೆ ಮಗದೊಮ್ಮೆ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ, ನಿಮಗೆ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಇನ್ನೂ ಹೆಚ್ಚು ಆರೋಗ್ಯವನ್ನು ಕೊಟ್ಟು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಈ ಶಾಲೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ನಮ್ಮ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದದವರು, ಇಂಗ್ಲೀಷ್ ಮೀಡಿಯಮು, PUC ಪ್ರಾಂಶುಪಾಲರು ಮತ್ತು ಎಲ್ಲ ಬೋಧಕೇತರ ವೃಂದದವರು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಶಿಕ್ಷಕರನ್ನು ಗುರುತಿಸಬೇಕು ಎಂಬುವಂಥ ಕಾರ್ಯಕ್ರಮವನ್ನು ಹಾಕಿಕೊಳ್ಳಬೇಕು ಅಂದರೆ ಅಲ್ಲಿ ಅತಿ ಮುಖ್ಯವಾಗಿ ಅಲ್ಲಿರುವಂತಹ ಒಂದು ಶಿಕ್ಷಕರು ನಮಗೆ ಕಲಿಸಿರುವಂಥ ಪಾಠ, ಆ ಆಧಾರದ ಮೇಲೆ ನಾವು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ನೀವೇನಿವತ್ತು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀರಾ ಅಂದರೆ ಆ ಶಿಕ್ಷಕರು ನಿಮಗೆ ಆ ರೀತಿಯ ಒಂದು ಸಂಸ್ಕಾರವನ್ನು ಕಲಿಸ್ಕೊಟ್ಟಿದ್ದಾರೆ. ಗುರುಗಳಿಗೆ, ಹಿರಿಯವರಿಗೆ ನಮಸ್ಕರಿಸುವುದು, ಗೌರವಿಸುವಂಥ ಒಂದು ಸಂಸ್ಕಾರವನ್ನು ಕಲಿಸ್ಕೊಟ್ಟಿದ್ದಾರೆ. ಆ ಸಂಸ್ಕಾರವನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ಅದನ್ನು ಯಾವಾಗಲೂ ನೆನಪು ಮಾಡಿಕೊಳ್ತಾ ಇರ್ತೀವಿ. ನಾವು ಎಲ್ಲೇ ಹೋಗಲಿ, ನಾವು ಏನೇ ಮಾತನಾಡಲಿ, ನಾವು ನೇರವಾಗಿ ಹೋಗುವುದೇ ನಮ್ಮ ಶಿಕ್ಷಣದ ವ್ಯವಸ್ಥೆಗೆ ಹೋಗ್ತೀವಿ. ನಮಗೆ ಕಲಿಸಿಕೊಟ್ಟಿರುವಂಥ ಸಂಸ್ಕಾರದ ನೆಲೆಯಲ್ಲಿ ಈ ದಿನದ ಗುರುವಂದನಾ ಕಾರ್ಯಕ್ರಮ ಜರುಗ್ತಾ ಇದೆ. ನಾವು ಈ ಶಾಲೆಗಳಿಗೆ ಹಲವಾರು ಸಂದರ್ಭಗಳಲ್ಲಿ ಭೇಟಿಯನ್ನು ಕೊಟ್ಟಂಥ ಸಂದರ್ಭಗಳಲ್ಲಿ ನಮಗೆ ಖುಷಿ ಆಗ್ತದೆ, ಬರಬೇಕು ಈ ಶಾಲೆಗೆ ಅನಿಸುತ್ತೆ. ಈ ದಿನ ನಮ್ಮ ಮುಖ್ಯ ಶಿಕ್ಷಕರು ಮೇಡಮ್ ಅವರು ನನಗೆ ಫೋನ್ ಮಾಡಿದರು, ಸರ್ ಬರಬೇಕು ಅಂತ. ಮೇಡಮ್ ಆಗ್ತಾಯಿಲ್ಲ ಮೇಡಮ್, ಯಾಕೋ ಸ್ವಲ್ಪ ಹೆಲ್ತು ಸ್ವಲ್ಪ ಅಪ್ಸೆಟ್ ಆಗಿದೆ, ಬರಲಿಕ್ಕೆ ಸಾಧ್ಯ ಇಲ್ಲ ಅಂದೆ. ಆಯಿತು ಸರ್, ರೆಸ್ಟ್ ಮಾಡಿ ಸರ್ ಅಂತ ಹೇಳಿದರು. ಇನ್ನೊಂದು ಮಾತು ಹೇಳಿದರು, ಮಾತಾಡ್ತಾ ನಮ್ಮ ಹಳೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಯನ್ನು ತೊಳೆದು ದೇವಸ್ಥಾನ ಮಾಡಿಬಿಟ್ಟಿದ್ದಾರೆ ಸರ್, ಅಷ್ಟು ಶೃಂಗಾರ ಮಾಡಿಬಿಟ್ಟಿದ್ದಾರೆ ಸರ್ ಅಂತ. ನನಗೂ ಒಂದು ಮನಸ್ಸಿನಲ್ಲಿ, ನಾನು ಹೋಗದಿದ್ದರೆ ನನಗೇನೋ ಒಂದು ಮೋಸ ಮಾಡ್ತಿದ್ದೀನೋ, ನನ್ನ ಜವಾಬ್ದಾರಿಯಿಂದ ವಂಚಿತನಾಗ್ತಿದ್ದೀನೋ ಅಂತ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಒಂದು ಕೊರಗು ಉಂಟಾಯಿತು. ಇಲ್ಲ ಹೋಗಲೇಬೇಕು. ಹಳೆಯ ವಿದ್ಯಾರ್ಥಿಗಳಲ್ಲಿ ನಾನು ಒಬ್ಬ, ನಾನು ಅದೇ ರೀತಿ ಶಿಕ್ಷಣವನ್ನು ಹಿರಿಯರಿಂದ, ನಾನು ಶಿಕ್ಷಕರಿಂದ ಪಡ್ಕೊಂಡಿದ್ದೀನಿ. ನಾನು ಕೂಡ ಈಗ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಶಿಕ್ಷಕರು. ಆ ಶಿಕ್ಷಕರನ್ನು ಗೌರವಿಸುವಂಥ ಕಾರ್ಯಕ್ರಮಕ್ಕೆ ನಾನು ಹೋಗಲಿಲ್ಲ ಅಂದರೆ ನಾನೇನೋ ತಪ್ಪು ಮಾಡಿದಂಥ ಒಂದು ಭಾವನೆ ನನ್ನಲ್ಲಿ ಉಂಟಾಗ್ತದೆ ಅಂದ್ಕೊಂಡು ನಮ್ಮ ಲಿಲ್ಲಿ ಪಾಯ್ಸ್ ಮೇಡಮ್ರವ್ರನ್ನ ಕರ್ಕೊಂಡು, ಮೇಡಮ್ ಹೋಗಿದ್ದು ಬಂದುಬಿಡೋಣ, ಬನ್ನಿ, ಹೋಗಲೇಬೇಕು ಇಂಥ ಕಾರ್ಯಕ್ರಮಕ್ಕೆ. ನಾವೇ ಹೋಗಲಿಲ್ಲ ಅಂದರೆ ಇನ್ಯಾರು ಹೋಗ್ತಾರೆ? ನಾವೇ ನಮ್ಮ ಶಿಕ್ಷಕರನ್ನು ನಾವು ಗೌರವಿಸಲಿಲ್ಲ, ಪ್ರೀತಿಸಲಿಲ್ಲ, ಪ್ರಶಂಸೆಯನ್ನು ನೀಡಲಿಲ್ಲ ಅಂತಂದರೆ ಇನ್ಯಾರು ಹೋಗ್ತಾರೆ ಅನ್ಕೊಂಡು ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಸಂತೋಷ ಆಗಿದೆ. ನಮ್ಮ ಹಿರಿಯ ವಿದ್ಯಾರ್ಥಿಗಳು ನಿಜವಾಗಲೂ ನೀವು ಒಂದು ದೇವರು ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದೀರಾ. ನಿಮಗೂ ಕೂಡ ಭಗವಂತ ಆಯುಸ್ ಆರೋಗ್ಯವನ್ನು ಕೊಡಲಿ. ನಮ್ಮ ಮಕ್ಕಳಿಗೆ ನೀವು ಮಾದರಿಯಾಗುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಒಂದು ಸಂಸ್ಕೃತಿ ನಿರಂತರವಾಗಿ ಮುಂದುವರಿಯಲಿ. ನಮ್ಮ ಎಲ್ಲ ಪ್ರತಿಯೊಂದು ಶಾಲೆಗಳಲ್ಲಿ, ನಮ್ಮ ಊರಾಗಿರ್ಬೋದು, ನಮ್ಮ ಎಲ್ಲ
ದೇಶದ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಈ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಮಕ್ಕಳಿಗೆ ನಾವೇನನ್ನು ಬಿಟ್ಟು ಹೋಗ್ತೀವಿ ಅಂದರೆ ಈ ಥರದ ಒಂದು ಸಂಸ್ಕೃತಿಯನ್ನು ಬಿಟ್ಟು ಹೋಗಬೇಕು. ನಾವು ನಮ್ಮ ಜೀವನದಲ್ಲೇ ನಮ್ಮ ಮುಂದಿನ ಪೀಳಿಗೆಗೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವಂತಹ ಒಂದು ಸಂಸ್ಕೃತಿಯನ್ನು, ಆಚರಣೆಯನ್ನು ನಾವು ಬಿಟ್ಟು ಹೋಗಬೇಕು. ಬಿಟ್ಟು ಹೋದಾಗ ಮಾತ್ರ ನಮ್ಮ ಜೀವನ ಸಾರ್ಥ ಆಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ರೀತಿ ದೇವಸ್ಥಾನದಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೀತದೋ ಆ ರೀತಿ ನಡೆದಿದೆ. ನಿಮಗೆಲ್ಲ ಶುಭವಾಗಲಿ. ಮಗದೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ನಮಸ್ಕಾರ, ನನ್ನ ಮಾತಾಡಿ ಮುಗಿಸ್ತೇನೆ. ನಮಸ್ಕಾರ. ತಂಡದ ಪರವಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೂ ಒಂದೇ ವಾಕ್ಯದಲ್ಲಿ ಗೌರವದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಎದುರುಗಡೆಯಲ್ಲಿರುವ ನಮ್ಮ ಗುರುಗಳಿಗೆ ಹಾಗೂ ನನ್ನ ಆತ್ಮೀಯ ಸಹಪಾಠಿಗಳಿಗೆ ಹಾಗೂ ನನ್ನೆಲ್ಲ ಹಿತೈಷಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆಯಲ್ಲಿ ಮಾತನಾಡುವ ಮುಂಚೆ ನಮ್ಮ ಮೊಗವೀರ ಸಮಾಜದ ಆರಾಧ್ಯ ದೇವಿ ನಮ್ಮ ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ಅಮ್ಮ ಹಾಗೆಯೇ ಪರಿವಾರ ದೈವಗಳನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಂಡು ಈ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆತ್ಮೀಯರೇ, ಉಳ್ಳಾಳ ಮೊಗವೀರ ಸಂಘದ ಒಂದು ಸಾಮಾನ್ಯ ಸದಸ್ಯನಾಗಿ, ನಮ್ಮ 84-87ನೇ ಬ್ಯಾಚಿನ ಒಂದು ವಿದ್ಯಾರ್ಥಿಯಾಗಿ ಈ ಒಂದು ವೇದಿಕೆಯಲ್ಲಿ ಮಾತನಾಡುವಾಗ ಪ್ರಥಮವಾಗಿ ನಾವು ನಮ್ಮ ಮೊಗವೀರ ಸಮಾಜದ ಹಿರಿಯರನ್ನು ನಾವು ಇಲ್ಲಿ ಸ್ಮರಣೆ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ, ನಮ್ಮ ಹಿರಿಯರು ಅನಕ್ಷರಸ್ಥರಾದರೂ ಸಹ ಸರ್ ಆ ಕಾಲದಲ್ಲಿಯೇ 1947ನೇ ಇಸವಿಯಲ್ಲಿ ನಮ್ಮ ಹಿರಿಯರು, ಅವರಿಗೆ ವಿದ್ಯಾಭ್ಯಾಸ ಇಲ್ಲದಿದ್ದರೂ ನಮ್ಮ ಮಕ್ಕಳು ಅವಿದ್ಯಾವಂತರಾಗಬಾರದು ಎಂಬ ಉದ್ದೇಶವನ್ನು ಇಟ್ಕೊಂಡು ಸ್ಥಾಪಿಸಿದಂಥ ಶಾಲೆ ನಮ್ಮ ಮೊಗವೀರ ಶಾಲೆ. ಅಂತಹ ವ್ಯಕ್ತಿಗಳನ್ನು ಪ್ರಥಮವಾಗಿ ನಾವು ಸ್ಮರಿಸುವುದು ನಮ್ಮ ಗುರುಗಳಿಗೆ ಕೊಟ್ಟ ಗೌರವವಿದ್ದಾಗೆ. ಅಂಥ ಹಿರಿಯರನ್ನು ಪ್ರಥಮವಾಗಿ ಅವರಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ನಮ್ಮ ಗುರುಗಳಿಗೂ ಸಹ ನಮಸ್ಕರಿಸುತ್ತಾ, ಇವತ್ತಿನ ಒಂದು ದಿನ ಬಹಳ ಒಂದು ಸಂತೋಷದ ದಿನ. ನಮ್ಮ ಭಾರತ ದೇಶದಲ್ಲಿ ಒಂದು ಶ್ರೇಷ್ಠ ಪರಂಪರೆ ಅಂತ ಹೇಳಿದರೆ ನಮ್ಮ ಗುರುಗಳ ಮತ್ತು ಶಿಷ್ಯರ ಒಂದು ಪರಂಪರೆ ಅಂತ ಹೇಳ್ಬೋದು. ಅವರಿಗಿಂತ ಆ ಒಂದು ಪರಂಪರೆ ಎಲ್ಲಿಯೂ ಸಹ ನಮಗೆ ಸಿಗಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗಿ ಸುಮಾರು 3-3.25 ಗಂಟೆ ಆಗ್ತಾ ಬಂತು. ಬಹಳಷ್ಟು ಮಂದಿ ಈ ವೇದಿಕೆಯಲ್ಲಿ ಮಾತನಾಡಿದರು. ಬಹಳಷ್ಟು ವಿಚಾರಗಳನ್ನು ನಮ್ಮ ವಾಸುದೇವ್ ಸರ್, ನಮ್ಮ ಕನ್ನಡ ಪ್ರಾಧ್ಯಾಪಕರು, ಮತ್ತು ಅರುಣ್ ಉಳ್ಳಾಲ್ ಮಾತನಾಡಿದ ಮೇಲೆ ಮತ್ತೆ ಯಾರಿಗೂ ಸಹ ಮತ್ತೆ ಅಲ್ಲಿ ಅವಕಾಶವಿಲ್ಲ. ಯಾಕೆಂದರೆ ಎಲ್ಲ ವಿಚಾರಗಳನ್ನು ಅವರ ಸಭೆಗೆ ತಿಳಿಸಿಬಿಡ್ತಾರೆ. ಆದರೂ ಸಹ ಈ ಒಂದು ನಿಟ್ಟಿನಲ್ಲಿ ನಮ್ಮ ಬಾಲ್ಯದಲ್ಲಿ ಅಂದರೆ ಅವರವರ ನಮಗೆ ಮಾತನ್ನು ಕಲಿಸಿದ ಮೊದಲ ಗುರು ಅಂದರೆ ನಮ್ಮೆಲ್ಲರ ಅಮ್ಮ ಆಗ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಪಾಠವನ್ನು, ಜೀವನದ ಶೈಲಿಯನ್ನು ಕಲಿಸಿದಲ್ಲಿ ನಮ್ಮೆಲ್ಲರ ಅಪ್ಪ ಆಗಿರುತ್ತಾರೆ. ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ತಿದ್ದಿ ಅವನಿಗೆ ವಿದ್ಯಾಭ್ಯಾಸ ನೀಡಿ ಅವನನ್ನು ಸರ್ವಶ್ರೇಷ್ಠ ವ್ಯಕ್ತಿಯನ್ನು ಮಾಡುವುದು ನಮ್ಮ ಗುರುಗಳು. ಈ ಸಂದರ್ಭದಲ್ಲಿ ನಮ್ಮ ಸಹಪಾಠಿಗಳು ಬಹಳಷ್ಟು ಒಂದು ಶ್ರಮಪಟ್ಟು ನಮ್ಮ ಅಶ್ವಿನ್ ರೈ ಇವರ ಅಧ್ಯಕ್ಷತೆಯಲ್ಲಿ, ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ತಂಡವನ್ನು ಮಹಿಳೆಯ ಪ್ರದಾನವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರುವುದು ಬಹಳಷ್ಟು ಖುಷಿಯಾಗಿದೆ. ನಾನು ಸಹ ಇವತ್ತು ಬೆಳಿಗ್ಗೆಯಿಂದ ಅಂಗಡಿಯನ್ನು ಬಂದು ಇವತ್ತು ಕೂತ್ಕೊಳ್ಬೇಕಂತೇಳಿ ನಾನು ಕೂತ್ಕೊಂಡಿದ್ದೇನೆ ಇವತ್ತು. ಆದ್ದರಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ಸ್ಥಾಪಿಸಿದಂಥ ಈ ಸಂಸ್ಥೆ. ಬಹಳಷ್ಟು ನಾನು ಈ ವಿಚಾರದಲ್ಲಿ ಮಾತನಾಡೋದಕ್ಕಿಂತ ನಮ್ಮ ಮೊಗವೀರ ಶಾಲೆ ಇರ್ಬೋದು, ಭಾರತ್ ಪ್ರೌಢಶಾಲೆ ಇರ್ಬೋದು, ಭಾರತ್ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಇರ್ಬೋದು, ನಮ್ಮ ಭಾರತಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಇರ್ಬೋದು, ಭಾರತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಇರ್ಬೋದು, ಇದರಲ್ಲಿ 3 ಶಾಲೆಗಳು ಉಚಿತವಾಗಿ ಶಿಕ್ಷಣವನ್ನು ನೀಡುತ್ತದೆ. ಮಕ್ಕಳಿಗೆ ಉಚಿತವಾಗಿ ಎಲ್ಲಿ ಮಕ್ಕಳಿದ್ದಾರೆ ಅಲ್ಲಿಗೆ ಶಾಲಾ ವಾಹನವನ್ನು ಕಳುಹಿಸಿ ನಮಗೆ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿಯೂ ಸಹ ಈ ಒಂದು ಉಚಿತ ಶಿಕ್ಷಣವನ್ನು ಪಡೆಯುವಂಥ ಒಂದು ಸೌಲಭ್ಯವನ್ನು ಎಲ್ಲ ಈ ಪರಿಸರದವರು ಪಡೆಯಬೇಕು. ಹಾಗೆಯೇ ನಮ್ಮ ಎಲ್ಲ ಲೆಕ್ಚರ್ಸ್ ನಮಗೆ ಕಲಿಸಿದಂಥ ನಮ್ಮ ಗುರುಗಳು ಇಲ್ಲಿದ್ದಾರೆ. ಎಲ್ಲರೂ ಸಹ ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಸಹ ಅವರವರ ಕಷ್ಟವನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನನಗೊಂದು ಈ ಸಮಯದಲ್ಲಿ ಬಂದ ಒಂದು ನೆನಪು ಶಕ್ತಿ ಅಂದರೆ,
ನೆನಪುಗಳನ್ನು ಮಾಡೋದಂದರೆ ಭಾಳಷ್ಟು ಉಂಟು. ಈ ಕಾರ್ಯಕ್ರಮ ಇನ್ನೂ ಸಹ ಸಂಜೆ ತನಕ ಹೋಗ್ಬೋದು. ಆದರೂ ಸಹ ನನಗೆ ಆ ತಲೆಯಲ್ಲಿ ನಮಗೆ ಅಂದರೆ WE ಅಂತ ಪೀರಿಯಡ್ ಇತ್ತು ಆ ಟೈಮಲ್ಲಿ. ನಮ್ಮ ನೆಬಿರಾಜಿ ಸರ್ ನಮಗೊಂದು ಕಲಿಸಿದರು, ಒಂದು ಉದ್ದದಿಂದ ಇಷ್ಟಕ್ಕೆ ಆಗಲ್ಲ, ಒಂದು ಬೆಂಡೆಕಾಯಿ ಮರವನ್ನು ನಡೆಯುವಾಗ. ಆದರೆ ಆ ಪದ್ಧತಿಯನ್ನು ಈಗ ಸಹ ಮುಂದುವರಿಸಿಕೊಂಡು ಹೋಗುವುದು ನಮ್ಮ ಪ್ರೀತಮ್ ಸರ್ ಇರ್ಬೋದು, ನಮ್ಮ ಮುಖ್ಯ ಶಿಕ್ಷಕರು ವಿನಯ್ ಮೇಡಮ್ ಇರ್ಬೋದು, ಅದನ್ನು ಮುಂದುವರಿಸಿಕೊಂಡು ಹೋಗಿ ಅದಕ್ಕೂ ಸಹ ಪ್ರಶಸ್ತಿ ಬಂದಿರುವುದು ನಮಗೆ ಭಾಳಷ್ಟು ಖುಷಿಯಾಗಿದೆ. ಹಾಗಾದರೆ ನಮ್ಮ ಈ ಒಂದು ಸಂಸ್ಥೆಯ ಈ ಶಾಲೆಯ ಒಂದು ವಿಶಿಷ್ಟ ಏನಂದರೆ, ಎಲ್ಲ ಮಕ್ಕಳು ಒಂದು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹಣ ಇದ್ದವರೆಲ್ಲ ಒಳ್ಳೆ ಶಾಲೆ ಅಂತ ಹೋಗ್ತಾರೆ. ಅಲ್ಲಿಗೆ ಹೋಗುವ ವಿದ್ಯಾರ್ಥಿಗಳೆಲ್ಲ 85-90 ಅಂಕ ಪರ್ಸೆಂಟೇಜ್ ಪಡೆದವರು. ಇಲ್ಲಿ ಬರುವ ವಿದ್ಯಾರ್ಥಿಗಳು ಆಗಿಲ್ಲ. ಇಲ್ಲಿಗೆ ಬರುವ ವಿದ್ಯಾರ್ಥಿಗಳು 35, 45, 60ಕ್ಕೆ ಬಂದ ಮಕ್ಕಳದ್ದು ಅವರು 75%, 80% ಕಳುವ ಶಕ್ತಿ ನಮ್ಮ ಶಿಕ್ಷಕರಿಗಿದೆ. ಆದ್ದರಿಂದ ಎಲ್ಲರೂ ಸಹ ಇದರ ಉಪಯೋಗವನ್ನು ಪಡೆದುಕೊಂಡು ಕಾರ್ಯಕ್ರಮ ಅರ್ಥಪೂರ್ಣವಾದ ಕಾರ್ಯಕ್ರಮ, ವ್ಯವಸ್ಥಿತವಾದ ಕಾರ್ಯಕ್ರಮ, ನಮ್ಮ ದೀಪಕ್ ರಾಜ್ ಇರ್ಬೋದು, ನಮ್ಮ ದಯಾನಂದ್ ಇರ್ಬೋದು, ನಮ್ಮ ಜೀವನ್ ಇರ್ಬೋದು, ಎಲ್ಲರೂ ಸಹ ನಮ್ಮ ಸಹಪಾಠಿಗಳು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. ಆ್ಯಕ್ಚುಲಿ ಇದನ್ನು ಮಕ್ಕಳೆಲ್ಲ ಇರಬೇಕಿತ್ತು ಇವತ್ತು ಎಲ್ಲ ಶಾಲೆಯ, ಇದು ಅವರಿಗೆ ಒಂದು ಪ್ರೇರಣೆ ಆಗಬೇಕಿತ್ತು. ಹಾಗೆ ಕಾರ್ಯಕ್ರಮ ಹಮ್ಮಿಕೊಂಡ ನನ್ನ ಸಹಪಾಠಿಗಳಿಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ನನ್ನನ್ನು ಸಹ ಒಂದು ಗೌರವಪೂರ್ವಕವಾಗಿ ಕೂತ್ಕೊಳ್ಳಿಸಿ ನನಗೆ ಅವಕಾಶ ಕೊಟ್ಟಿದ್ದೀರಾ. ಎಲ್ಲರಿಗೂ ಸಹ ಶಿರಬಾಗಿ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಬಹಳಷ್ಟು ಮಾತನಾಡಲಿಕ್ಕೆ ಇತ್ತು ನನ್ನ ಸವಿನೆನಪನ್ನು, ಆದರೂ ಸಹ ಇನ್ನೂ ಮಾತನಾಡಿದರೆ ಇಷ್ಟು ಸಮಯ 3-4 ಗಂಟೆ ಕೂತ್ಕೊಂಡು ಇನ್ನೂ ನಾವು ಮಾತನಾಡಿದರೆ ನಮ್ಮ ಪ್ರೇಕ್ಷಕರು ಸಹ ಇನ್ನು ಕೂತ್ಕೊಳ್ಳಿಕ್ಕಿಲ್ಲ. ಪ್ರಥಮವಾಗಿ ಅವರಿಗೆ ಸಹ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಶ್ರೀರಾಮ್. ಗುರುವಂದನಾ ಕಾರ್ಯಕ್ರಮದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವ ಎಲ್ಲ ಶಿಕ್ಷಕ ವೃಂದದವರೇ, ಅಭಿಮಾನಿಗಳೇ, ಮೊದಲಾಗಿ ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ಹಾಗೂ ಪರಿವಾರದವರಿಗೆ ಪ್ರಾರ್ಥಿಸುತ್ತಾ 1-2 ಮಾತು. ನನಗೊಂದು ಅವಕಾಶ ಸಿಕ್ಕಿದೆ. ನನಗೆ ವಿದ್ಯಾಭ್ಯಾಸ ನೀಡಿದ ಶಿಕ್ಷಕರು ಕೂಡ ಮುಂಭಾಗದಲ್ಲಿದ್ದಾರೆ. ಜಯರಾಮ್ ಶೆಟ್ಟರು, ನೈಮರಾಜ್ ಸಾರು, ಕಳುರಾಯ ಮಾಸ್ಟ್ರು, ಹಾಗೆಯೇ ಈಗ ಪಂಡಿತರು, ನಮ್ಮ ಹಿಂದಿ ಮಾಸ್ಟ್ರು ಒಂದು 3-4 ಮಂದಿ ತೀರಿಕೊಂಡಿದ್ದಾರೆ. ಆದರೆ ನಮ್ಮ ಈಗಿನ ಮಾಸ್ಟರ್ನವರ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಕೂಡ ಒಂದು ಅವಕಾಶ ನನಗೆ ಸಿಕ್ಕಿದೆ. ಖಂಡಿತವಾಗಿಯೂ ನಮ್ಮ ಈ ಭಾರತ ಹೈಸ್ಕೂಲ್ನ 84-87ನೇ ವರ್ಷದ ಈ ಬ್ಯಾಚ್ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಯಾಕೆಂದರೆ ಎಷ್ಟೋ ಮಂದಿ ನಾವು ಬ್ಯಾಚಿನಲ್ಲಿ, ನಾನು ಕೂಡ 73-76ನ ಬ್ಯಾಚ್ನವನು, ಹೈಸ್ಕೂಲ್ನಲ್ಲಿ ಇಲ್ಲಿಯೇ ಕಲಿತವನು. ಆದರೆ ಎಲ್ಲರಿಗೂ ಹೆಚ್ಚಿನವರಿಗೆ ಈ ಒಂದು ಕಾರ್ಯಕ್ರಮ ಮಾಡುವಂಥ ಯಾರಿಗೂ ಒಂದು ನೆನಪು ಬರಲಿಲ್ಲ. ಖಂಡಿತವಾಗಿಯೂ 84-87ನ ಈ ಬ್ಯಾಚಿನವರನ್ನು ಖಂಡಿತವಾಗಿ ನಾನು ಈ ವೇದಿಕೆಯಲ್ಲಿ ಅಭಿನಂದನೆಯನ್ನು ಖಂಡಿತವಾಗಿ ಕೊಡ್ತಾ ಇದ್ದೇನೆ. ಹಾಗೆಯೇ ಹೆಚ್ಚು ಮಾತನಾಡಲಿಕ್ಕಿಲ್ಲ. ಎಲ್ಲರೂ ಈ ಬ್ಯಾಚನ್ನು ನೋಡುವಾಗ ಘಟಾನುಗಳಿದ್ದು ಇದ್ದಾರೆ. ದಯಾನಂದ್ ಬಂಗೇರಾಗಲಿ ಅಥವಾ ದೀಪಕ್ ರಾಜ್ ಆಗಲಿ, ರವೀಂದ್ರರಾಗಲಿ, ನಮ್ಮ ಜೀವನ್ ಕೂಡ ಹಾಗೆ ಎಲ್ಲ ನಾಟಕ ರಂಗದಲ್ಲಿರುವವರು. ನಮ್ಮ ದಯಾನಂದ್ ಹಾಗೆ ನಮ್ಮ ದೇವಸ್ಥಾನದಲ್ಲಿ ಸನ್ಮಾನ ಕಾರ್ಯಕ್ರಮಗಳಲ್ಲಿ ಅವರು ಮುಂದಾಳತನ ತಗೊಂಡು, ಅಥವಾ ಶಾರದೋತ್ಸವ ಸಮಿತಿಯಲ್ಲಿ ಕೂಡ ಆಗಿನವರು. ಒಂದು ಕೆಲಸಕ್ಕೆ ಕೈ ಹಾಕಿದರೆ ಖಂಡಿತವಾಗಿ ಅವ್ರನ್ನ ಮಾಡ್ತಾರೆ. ಹಾಗೆಯೇ ದೀಪಕ್ ರಾಜರಾವ್ ಕೂಡ ಹಾಗೆ ಅವರು ಸಂಗೀತ ಇದರಲ್ಲಿ ನಮ್ಮ ದೇವಸ್ಥಾನದ ಒಂದು ಭಕ್ತಿಗೀತೆಯನ್ನು, ದೇವರ ಒಂದು ವಿಭಜನ ಮತ್ತು ತಾಯಿ ವ್ಯಾಘ್ರಚಾಮುಂಡೇಶ್ವರಿಯ ಭಕ್ತಿಗೀತೆಯನ್ನೇ ತಯಾರು ಮಾಡಿ ಅವರು ನಮ್ಮ ವಿಡಿಯೋ ಮತ್ತು ಆಡಿಯೋವನ್ನು ಕೂಡ ಮಾಡಿದ್ದಾರೆ. ಅವರು ಖಂಡಿತವಾಗಿ ಅವರನ್ನು ಕೂಡ ಅಪ್ರಿಷಿಯೇಟ್ ಮಾಡಬೇಕು. ಖಂಡಿತ ನಾನು ಹೆಚ್ಚು ಮಾತಾಡಲಿಕ್ಕಿಲ್ಲ. ನನಗೊಂದು ಅವಕಾಶ ನೀಡಿದ ಖಂಡಿತ ಎಲ್ಲರಿಗೂ ಧನ್ಯವಾದ ನೀಡುತ್ತಾ ನಾನು 2 ಮಾತನ್ನು ಕೊನೆಗೊಳಿಸ್ತಿದ್ದೇನೆ. 1984-87ನೇ ತರಗತಿಯ ವಿದ್ಯಾರ್ಥಿಗಳ ಒಕ್ಕೂಟ ಭಾರತ್ ಪ್ರೌಢಶಾಲೆ ಇದರ ಗುರುವಂದನೆ ಮತ್ತು ಗೌರವಾರ್ಪಣೆ ಮತ್ತು ಗೌರವಾಭಿವಂದನೆ ಈ ಕಾರ್ಯಕ್ರಮದ ಸಭೆಯ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ಸಹಪಾಠಿ ಶ್ರೀಮತಿ ಅಶ್ವಿನ್ ರೈ ಇವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ದೀಪ ಪ್ರಜ್ವಲನೆ ಮಾಡಿದಂತಹ ಪೂಜ್ಯ ಶ್ರೀ ಸುಭಾಷ್ ಪೂಜಾರಿ, ಅರ್ಚಕರು ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ದೇವಸ್ಥಾನ ಇವರಿಗೂ
ನಮ್ಮ ಒಕ್ಕೂಟದ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಉಪಸ್ಥಿತಿ ಶ್ರೀ ಮನೋಜ್ ಸಾಲ್ಯಾನ್ ನಮ್ಮ ಸಹಪಾಠಿಯೂ ಹೌದು, ನಮ್ಮ ಆತ್ಮೀಯ ಮಿತ್ರರು, ಅಧ್ಯಕ್ಷರು ಉಳ್ಳಾಲ ಮಗುವೀರ ಸಂಘ, ಇವರಿಗೂ ಒಕ್ಕೂಟದ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಶಾಲಾ ಸಂಚಾಲಕರಾದ ಶ್ರೀ ರೋಹಿದಾಸ್ ಬಂಗೇರ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಈಶ್ವರ್ HR ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. PPO ಶ್ರೀಮತಿ ಲಿಲ್ಲಿ ಪಾಯಸ್ ಇವರಿಗೂ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಮಾಜಿ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಜಾನಕಿ ಟೀಚರ್ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಮಾಜಿ ಅಧ್ಯಕ್ಷರು ಉಳ್ಳಾಲ ಮಗುವೀರ ಸಂಘ, ನಮ್ಮ ಮಾರ್ಗದರ್ಶಕರು ಆದಂತಹ ಶ್ರೀ ಸದಾನಂದ ಬಂಗೇರ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ದಿಕ್ಸೂಚಿ ಭಾಷಣ ಮಾಡಿದಂತಹ ಖ್ಯಾತ ವಾಗ್ಮಿ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಗುರುವಂದನೆ ಸ್ವೀಕರಿಸಿದ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಗೌರವಾಭಿನಂದನೆ ಸ್ವೀಕರಿಸಿದ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಗೌರವಾರ್ಪಣೆ ಪಡೆದಂತಹ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮದ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಸಭೆಯ ಎದುರುಗಡೆ ಶಾಂತ ಚಿತ್ತವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ.